ವಚನಜಿ ಜನನಾಯಕನ್ ಜನರ ನಾಯಕ ಈಗ ರಿಯಲ್ ಲೈಫ್ನಲ್ಲೇ ವಿಜಯ್ ಅವರು ಆಗಿರುವಂಥದ್ದು. ಮೊದಲನೇದಾಗಿ ನಿಮಗೆ ಆಫರ್ ಹೇಗೆ ಬಂತು? ಇದು ಯಾವ ಸಿನಿಮಾ ಶೂಟಿಂಗಲ್ಲಿದ್ರಾ, ಮನೇಲಿದ್ರಾ? ಈ ಕಾಲ್ ಬಂದಾಗ ಯಾರಿಂದ ಕಾಲ್ ಬಂತು ನಿಮಗೆ? ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಒಂದು ಒಳ್ಳೆ ಪ್ರಾಜೆಕ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಅಪೆಂಡಿಕ್ಸ್ ಆಪ್ರೇಷನ್ ಆಗಿಬಿಟ್ಟಿತ್ತು ನನಗೆ. ಒಂದು 6 to 8 months ರೆಸ್ಟಲ್ಲಿದ್ದೆ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಮಿಡ್ಡಲ್ಲಿ ಆಫರ್ ಬಂದಿದ್ದು ಆ್ಯಕ್ಚುಲಿ ಜನನಾಯಕ ನೋಡಿ. ಸಲಾರಲ್ಲಿ ತುಂಬ ಇಂಪ್ರೆಸ್ ಆಗಿ ವಿನೋದ್ ಸರ್ ಆಫರ್ ಮಾಡಿದ್ದೆ ಆ್ಯಕ್ಚುಲಿ. ಆಮೇಲೆ ಪ್ರೊಡಕ್ಷನಿಂದ ಕಾಲ್ ಬಂತು, ಕತೆ ಹೇಳಿದರು, ಓಕೆ ಆಯಿತು. ನನಗೆ ಕೂಡ ಮಾಡೋದು ಈ ಪ್ರಾಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ಅಂದರೆ ತುಂಬ ಮೇಕವರ್ ಇತ್ತು ಆ್ಯಕ್ಚುಲಿ, ಮಾಡ್ಕೋಬೇಕಾಗಿತ್ತು. ಅಂದರೆ ನನಗೆ ಆಪ್ರೇಟ್ ಆದಮೇಲೆ ಐ ಆಮ್ ಲೂಸಿಂಗ್ ಅ ವೆಯ್ಟ್ ಆ್ಯಕ್ಚುಲಿ. ಸೊ ವಾಪಸ್ ಅದನ್ನು ಗೈನ್ ಮಾಡಬೇಕಿತ್ತು. ಇಟ್ಸ್ ಅ ಬಿಗ್ ಟಾಸ್ಕ್. ನಾನು ಆವಾಗ ಅವ್ರಿಗೆ ಟೈಮ್ ಕೇಳಿದೆ, ನಾನು ಒಂದು 20 days ಆದರೂ ನನಗೆ ಬೇಕು ಅಂತ. ಸೊ ಆಮೇಲೆ ವರ್ಕೌಟ್ ಮಾಡಿಕೊಂಡು ಆಮೇಲೆ ಏನೇನು ಬೇಕಲ್ವ ಅದನ್ನೆಲ್ಲ ರೀಕವರ್ ಮಾಡಿಕೊಂಡು ಶೂಟಿಂಗ್ ಹೋಗಿದ್ದು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈಗ 20 ದಿನ ನೀವೇನು ಕಾಲಾವಧಿ ಕೇಳಿದ್ರಿ, ಅದಾದಮೇಲೆ ಸೆಟ್ಟಿಗೆ ಹೋದ್ರಿ, ಎಷ್ಟು ದಿನ ಶೂಟ್ ಮಾಡಿದ್ರಿ? ಅರೌಂಡ್ 23 days ಶೂಟ್ ಮಾಡಿದ್ವಿ ವಿಜಯ್ ಸರ್ ಜೊತೆ. ಅದೇ ಹೇಳದ್ನಲ್ಲ, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಮೀಟ್ ಮಾಡಿರುವಂಥ ಒಂದು ಬೆಸ್ಟ್ ವ್ಯಕ್ತಿಗಳಲ್ಲಿ ವಿಜಯ್ ಸರ್ ಕೂಡ ಒಬ್ಬರು. ಯಾಕಂದರೆ ಒಬ್ಬ ಇಷ್ಟು ದೊಡ್ಡ ಸ್ಟಾರ್ ಹಿಂಗಿರೋಕ್ಕೆ ಸಾಧ್ಯನಾ ಅಂತ, ಅಷ್ಟು ಕಾಮಾಗಿದ್ದು. ಇಸ್ ಅ ಲೆಜೆಂಡು. ಬಟ್ ಯಾರ ಹತ್ರನೂ ಅದನ್ನು ಅವರು ತೋರಿಸ್ತಾನೆ ಇರಲಿಲ್ಲ. ಸೊ ಐ ಇನ್ಸ್ಪೈರ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಇದನ್ನೆಲ್ಲ ನಾವು ಖಂಡಿತವಾಗ್ಲೂ ಹೇಳ್ಕೊಳ್ಳೇಬೇಕಾಗತ್ತೆ. ನೋಡಿ, ಸಿನಿಮಾಯಿಂದ ಏನೂ ಆಗಲ್ಲ ಅಥವಾ ಸಿನಿಮಾಯಿಂದ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್ ಅಲ್ವಾ. ಅಂದರೆ ಅವ್ರು ಏನು ಸಿನಿಮಾ ಬೇಸಿಂದ ಇವತ್ತು ವಿಜಯ್ ಸರ್ CM ಆಗಿದ್ದಾರೆ ನೋಡಿ. ಸೊ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ. ಅಂದರೆ ನಾನೇ ಕೇಳ್ಪಟ್ಟಿದ್ದೀನಿ, ಸಿನಿಮಾಯಿಂದ ಏನಾಗಲ್ಲ, ಇಟ್ಸ್ ಓಕೆ. ಅಂದರೆ ಜನರು ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡ್ತಾರೆ, ಅಲ್ಲಿ ಬಿಡ್ತಾರೆ ಅಂತ. ನೋಡಿ, ಹುಡುಗರಾಗಲಿ, ಅಂಕಲ್ ಆಗಲಿ, ಆಂಟೀಸ್ ಆಗಲಿ, ಎಲ್ಲರೂ ಅವ್ರನ್ನ ಸ್ಪೀಚ್ನ ಅಥವಾ ಅವ್ರ ಅಜೆಂಡಕ್ಕೆ ಮೋಟಿವೇಟ್ ಆಗಿ ವೋಟ್ ಮಾಡಿ CM ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕಿಂತ ಏನು ಬೇಕು ಮೇಡಮ್ ಹೇಳಿ? ಸಿನಿಮಾಯಿಂದ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್. ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಯಾಕಂದರೆ ಈ ಥರದ್ದೊಂದು ಸಿಚುವೇಶನ್ನ ಅಥವಾ ಈ ಥರ ಮೂಮೆಂಟಮ್ನ ನಾನು ನನ್ನ ಕಣ್ಣಾರೆ ನೋಡ್ತಿದ್ದೀನಿ ಅನ್ನೋದಕ್ಕೆ. ಇಟ್ಸ್ ಅರೌಂಡ್ 1.5 year ಆಯಿತು. ಅಂದರೆ 1 year ಆಯಿತು, ಸಾರಿ. Jan 9th ರಿಲೀಸ್ ಆಗಬೇಕಿತ್ತು ಸಿನಿಮಾ. 1 year ಆಯಿತು. ಶೂಟೆಲ್ಲ ಕಂಪ್ಲೀಟಾಗಿ 1 year ಆಯಿತು. ಸೊ ಕಾರಣಾಂತರಗಳಿಂದ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರಲಿ ಅಥವಾ ಸಮ್ ಪೊಲಿಟಿಕಲ್ ಡ್ರಾಮಾಯಿಂದ ಸಿನಿಮಾ ಲೇಟ್ ಆಯಿತು ರಿಲೀಸ್ಗೆ. ಈಗ ವಿಜಯ್ ಅವ್ರನ್ನ ನೀವು ಮೀಟ್ ಮಾಡಿದ್ದು ಅದು ಸೆಟ್ಟಲ್ಲ, ಅಥವಾ ಈ ಮುಂಚೆ ಹಿಂದೆ ಏನಾದರೂ ನೀವು ಅವ್ರನ್ನ ಮೀಟ್ ಆಗಿದ್ರಾ, ನೋಡಿದ್ರಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನ ಅವ್ರನ್ನ ಸೆಟ್ಟಲ್ಲೇ ಫಸ್ಟ್ ನೋಡಿರೋದು. ನಂದು ಫಸ್ಟ್ ಡೇ ಯಾವಾಗ ಶೂಟ್ ಇತ್ತಲ್ವ ಅವತ್ತು ವಿಜಯ್ ಸರ್ದೇ ಇತ್ತು. ಸರ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ, ಹಾಯ್ ಸರ್, ದಿಸ್ ಇಸ್ ವಜ್ರಂಗ್ ಅಂತ. ಸೊ ಅವರು ಆವಾಗ ಹಾಯ್ ಬ್ರೋ ಅಂತೇಳಿ ನನಗೆ ಇದು ಕೊಡ್ತಾರೆ. ಅಂದರೆ ಆ ವೈಬ್ರೇಷನ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ನಾನು ಹೇಳದ್ನಲ್ಲ, ಆ ಥರ ವ್ಯಕ್ತಿನ ನಾನು ಕೂಡ ಮೀಟ್ ಮಾಡಿರೋದೇ ಒಂದು ದೊಡ್ಡ ವಿಚಾರ. ಅದು ಸುಮ್ಮನೆ ಹೇಳೋಕ್ಕಾಗಲ್ಲ, ಅದು ಕೆಲವೊಂದೆಲ್ಲ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಇವತ್ತವ್ರು CM ಆಗಿರ್ಬೋದು, ಅವಾಗ CM ಆಗಿರಲಿಲ್ಲ. ಬಟ್ ಇವತ್ತವ್ರು ನಾನು ನೋಡ್ತಾ ಇರ್ತೀನಲ್ಲ, ಸಮ್ ವೀಡಿಯೋಸ್ ಬರುತ್ತೆ ಅಥವಾ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ, ಇಲ್ಲ ಇವ್ರು ಇರೋದೇ ಹಿಂಗೆ ಅಂತ ಅನಿಸ್ಬಿಡುತ್ತೆ. ನನ್ನ ಒಬ್ಬನ ಜೊತೆ ಅಂತಲ್ಲ, ಎಲ್ಲರ ಜೊತೆಗೇನೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಅವರು ವಿಜಯ್ ಸರ್ ನನಗೆ ಫ್ರೆಂಡ್ ಅಂತ. ಯಾಕಂದರೆ 22 days 23 days ಜರ್ನಿ ಮಾಡಿದ್ದೀನಿ. ಅವ್ರ ಜೊತೆಗೇ ಇದ್ದಿರೋ ಕಾರಣದಿಂದಾಗಿ ನನಗೆ ತುಂಬ ಅವ್ರ ಜೊತೆ ಮಿಂಗಲಾಗುವಂಥ ಒಂದು ಅವಕಾಶ ಸಿಕ್ತು. ತುಂಬ ಲೀಲಿಯನ್ಸ್ ಕೂಡ ಸಿಕ್ತು. ಬ್ರೋ ಅಂತ ಕರ್ಸ್ಕೋಬೇಕಾದ್ರೆ ಇನ್ನೇನು ಬೇಕು ಹೇಳಿ, ಆ್ಯಸ್ ಅ ಆರ್ಟಿಸ್ಟ್ ಆಗಿ. ಸೊ ಫಸ್ಟ್ ಮೀಟ್ ಮಾಡಿದಾಗ ಆ ಒಂದು ಅಟೆನ್ಷನ್ ಇರುತ್ತಲ್ವ, ಅವ್ರು ನಿಮ್ಮ ಮೇಲೆ ಕೊಡುವಂಥ ಗೌರವ, ನೀವು ಅವ್ರಿಗೆ ಫಸ್ಟ್ ಟೈಮ್ ನಾನು ಒಂದು ತಮಿಳ್ನಾಡಲ್ಲಿ ಒಂದು ಸೂಪರ್ ಸ್ಟಾರ್ನ ಮೀಟ್ ಆಗ್ತಾ ಇದ್ದೀನಿ, ಹೌದು, ಅವ್ರ ಜೊತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ ಕ್ಷಣ ಅವ್ರು ನಿಮಗೆ ಫಸ್ಟ್ ಹೇಳಿದ ಮಾತೇನು? ಇಲ್ಲ, ಅವ್ರು ಫಸ್ಟೇ ಬ್ರೋ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಂದರೆ ನಾರ್ಮಲ್ ಕನ್ವರ್ಸೇಷನ್ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಮೇಜರ್ ಸೀಕ್ವೆನ್ಸ್ಗಳು ಏನು ಬರ್ತಾಯಿತ್ತು ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾಯಿದ್ವಿ. ಯಾಕಂದರೆ ಸಮ್ ಇರುತ್ತೆ ಸ್ವಲ್ಪ, ಅಂದರೆ ರಿಸ್ಕಿ ಫೈಟ್ ಸೀಕ್ವೆನ್ಸ್ಗಳಿದ್ದು ಅಥವಾ ಸೀನ್ಗಳಾಗಲಿ ಸ್ವಲ್ಪ ಕೋಆರ್ಡಿನೇಷನ್ ಜಾಸ್ತಿನೇ ಬೇಕು. ಆವಾಗ ನಾನು ಸರ್ ಮಾತಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು ಮೇಡಮ್ ಆ ಎಕ್ಸ್ಪೀರಿಯನ್ಸು. ಅಂದರೆ ಆ ಕಂಫರ್ಟ್ ಝೋನ್ನ ಅವರೇ ಕ್ರಿಯೇಟ್ ಮಾಡಿಕೊಟ್ಟಿದ್ರು.
ಅಂದರೆ ಎಲ್ಲೂ ಆ ಆ್ಯಟಿಟ್ಯೂಡ್ ಆಗಲಿ ನಾನೊಬ್ಬ ಬಿಗ್ ಸ್ಟಾರ್ ಅಂತ ಅವ್ರು ಎಲ್ಲೂ ನಮ್ಮ ಹತ್ರನೂ ತೋರಿಸ್ಕೊಂಡಿರಲಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಆ್ಯಕ್ಟ್ ಮಾಡಿರೋ ಹಿಂದಿನ ಸಿನಿಮಾಗಳ ಎಕ್ಸ್ಪೀರಿಯೆನ್ಸ್ ಕೂಡ ಅಲ್ಲಿ ವರ್ಕ್ ಆಗಿತ್ತು ಆ್ಯಕ್ಚುಲಿ ಅವ್ರ ಜೊತೆ. ತುಂಬ ಚೆನ್ನಾಗಿತ್ತು. ನನಗೆ ಆ 23 ಡೇಸ್ ಏನು ಶೂಟ್ ಮುಗೀತು ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಇನ್ನೂ ಇದ್ದರೆ ಚೆನ್ನಾಗಿತ್ತು ಅಂತ. ಯಾಕಂದರೆ ಆ ಥರದೊಂದು ಕಂಫರ್ಟ್ ಝೋನ್ ಇದ್ದಾಗ ಮಾತ್ರ ನಾವು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ಅಷ್ಟು ನೀಟಾಗಿ. ಐ ಆಮ್ ವೆರಿ ಹ್ಯಾಪಿ ಮೇಡಮ್, ರಿಯಲಿ. ಜೊತೆಗೆ ಆ ಒಂದು ಪಾತ್ರದ ಈ ಹಿಂದೆ ಸಲಾರ್ ಸಿನಿಮಾ ಮಾಡಿದ್ರಿ, ಅದರಲ್ಲಿ ವಿಷ್ಣು ಪಾತ್ರದ ಮೂಲಕ ಅಬ್ಬರಿಸಿದ್ರಿ. ಬಟ್ ಈ ಜನನಾಯಕನ್ ಸಿನಿಮಾದಲ್ಲಿ ಪಾತ್ರದ ಹೆಸರೇನು ಅಂತ? ಇಲ್ಲ, ನಾನು ಅದು ನಿಮಗೆ ಸಿನಿಮಾದಲ್ಲೇ ನೋಡಿ ಅಲ್ಲೇ ರಿವೀಲ್ ಆಗುತ್ತೆ. ತುಂಬ ಅಂದರೆ ನನಗೆ ಸಿಕ್ಕಿರೋದೇ ಅದು ಸಲಾರಿಂದನೇ. ಡೈರೆಕ್ಟರ್ ವಾಸ್ ವೆರಿ ಹ್ಯಾಪಿ. ಅಂದರೆ ಅದನ್ನು ಆ ರೋಲ್ನ ನೋಡಿ ಆಮೇಲೆ ಡೈರೆಕ್ಟರ್ ಹತ್ರ ಹೇಳಿಸಿ ನನಗೆ ಅದನ್ನು ಆಫರ್ ಮಾಡಿರೋದು. ಸೊ ಅದಕ್ಕಿದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಕ್ಯಾರೆಕ್ಟ್ರಿಗೂ ಅಥವಾ ಜನನಾಯಕನಲ್ಲಿ ನಾನು ಮಾಡಿರುವಂಥ ಕ್ಯಾರೆಕ್ಟ್ರಿಗೆ ನೀವು ಅದು ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ನಿಮ್ಗೆ ಆ ಮಜಾ ಗೊತ್ತಾಗೋದು. ಹೋಪ್ ನಾನು ಕೂಡ ವೆಯ್ಟಿಂಗ್ ಹೆಂಗೆ ಬಂದಿರುತ್ತೆ ಅಂತ. ಸೊ ನಂದು ಮತ್ತು ವಿಜಯ್ ಸರ್ ಕಾಂಬಿನೇಷನ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಕೂಡ ವೆಯ್ಟಿಂಗು. ನೋಡೋಣ. ಈಗ ಪಾತ್ರದ ಹೆಸರು ಕೂಡ ರಿವೀಲ್ ಮಾಡಂಗಿಲ್ವಾ? ನೀವು ಹೇಳ್ತೀರಾ ಪೋಸ್ಟೇ ರಿವೀಲ್ ಮಾಡೋಂಗೆ ಇರಲಿಲ್ಲ ಆ್ಯಕ್ಚುಲಿ. ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ನಾನು ಜನನಾಯಕನ್ ಮಾಡ್ತಿದ್ದೀನಿ ಅಂತ. ಸಮ್ ರೂಮರ್ಸ್ ಹಾಗೆ ಅಬ್ಬಿ ಹಾಗೆ ವೀಡಿಯೋನೇ ಬಂದುಬಿಡ್ತು. ಸೊ ಪ್ರೊಡಕ್ಷನ್ ಹೌಸರಲ್ಲೂ ಹೇಳಿದರು ಸ್ವಲ್ಪ, ಅಂದರೆ ಬೇಡ ಇವಾಗಲೇ ರಿವೀಲ್ ಮಾಡೋದು ಬೇಡ ಅಂತ. ಫೈನಲ್ ನಿಮಗೆ ಗೊತ್ತಿದೆ, ಒಂದು ಬಿಗ್ ಇಶ್ಯೂ ಆಯಿತು, ಸಿನಿಮಾ ಕೂಡ ಲೀಕ್ ಆಗಿಬಿಡ್ತು. ಸೊ ಅದಾದಮೇಲೆ ಎಲ್ಲರೂ ಗೊತ್ತಾಗ್ಬಿಡ್ತು, ಎಲ್ಲರೂ ಫೋನ್ ಮಾಡಿ ಕೇಳೋರು. ಪರಿಚಯದವ್ರಿಗೆ ಹೌದು ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ. ಸೊ ಮೀಡಿಯಾದವ್ರು ನಿಮಗೆಲ್ಲರೂ ಗೊತ್ತಿದೆ, ಎಲ್ಲರೂ ಸ್ನೇಹಿತರೇ, ಎಲ್ಲರೂ ಕೇಳಿದ್ರು. ಫೈನಲಿ ಎಲ್ಲರೂ ಗೊತ್ತಾಗ್ಬಿಡ್ತು. ಸಿನಿಮಾ ಲೀಕ್ ಆಯಿತು ಅನ್ನೋಂಥ ವಿಚಾರ ನಿಮಗೆ ಕೇಳಿದಾಗ ಬೇಜಾರು ಆಗುತ್ತೆ ಯಾವುದೇ ಆರ್ಟಿಸ್ಟ್ಗಾಗಲಿ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಹಗಲು ಎಲ್ಲ ನಿದ್ದೆಗೆಟ್ಟು ಊಟ ಬಿಟ್ಟು ಅಷ್ಟು ನೀವು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಕಾಪಾಡ್ಕೊಂಬಂದಿರ್ತೀರ. ಶೂಟಿಂಗ್ ಸೆಟ್ ಅನ್ನೋದಾದರೆ ಅಷ್ಟು ಸೀಕ್ರೆಟಾಗಿ ಮಾಡೋವಂಥದ್ದು ಕೆಲವೊಂದು ಸನ್ನಿವೇಶಗಳೆಲ್ಲವೂ ಇರ್ತವೆ. ಅದೆಲ್ಲವೂ ಸಹ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾಗಿದ್ದಂಥದ್ದು ಈ ರೀತಿ ಇಷ್ಟು ಸುಲಭವಾಗಿ ಲೀಕ್ ಆಗಿಬಿಡ್ತು ಅಂದಾಗ ವಿಚಾರ ಕೇಳಿದಾಗ ಎಷ್ಟು ಬೇಜಾರಾಯ್ತು ನಿಮಗೆ? ಎಲ್ಲಿದ್ರಿ? 100% ಮೇಡಮ್. ಎಷ್ಟು ಬೇಜಾರಾಯಿತು ಅಂದರೆ, ಒಂದು ಜಾನ್ 9 ಸಿನಿಮಾ ರಿಲೀಸ್ ಆಗಬೇಕಿತ್ತು, ಅದು ಪೋಸ್ಟ್ಪೋನ್ ಆಯಿತು. ಇಟ್ಸ್ ಓಕೆ, ಅಂದರೆ ಸಮ್ ಸೆನ್ಸಾರ್ ಇಶ್ಯೂ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಡ್ರಾಮಾಯಿಂದ ಪೋಸ್ಟ್ಪೋನ್ ಆಗಿದೆ ಅಂತೇಳಿ ಅನ್ಕೋಬೋದು. ಅವಾಗ ನನಗೇನು ಅಷ್ಟು ಅನಿಸಿಲ್ಲ, ಯಾವಾಗಾದ್ರೂ ರಿಲೀಸ್ ಆಗೇ ಆಗುತ್ತಲ್ವ ಸಿನಿಮಾ ಅಂತ. ಯಾವಾಗ ಸಿನಿಮಾ ಲೀಕ್ ಆಯಿತು ಗೊತ್ತಾ, ನನಗೆ ಕೂಡ ವೀಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ವು. ಅಂದರೆ ಕೆಲವ್ರು ಲಿಂಕ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವರು ನಾನು ನೋಡಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಪೆಷಲಿ ನನ್ನ ಸೀನ್ಗಳೇ ಲೀಕ್ ಆಗಿಬಿಟ್ಟಿದ್ವು ಅಲ್ಲಿ. ಸೊ ಅವಾಗ ಏನಾಯ್ತು ಅಂದರೆ, ಏನು ಇಷ್ಟು ಕಷ್ಟಪಟ್ಟಿದ್ವಲ್ಲ, 2 ವರ್ಷ ಕಷ್ಟಪಟ್ಟೆ ನಾನು, ಇಷ್ಟು ಟ್ರಾನ್ಸ್ಫರ್ ಮಾಡಿಕೊಂಡೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೊಡಕ್ಷನ್ ಹೌಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟು, 250-300 CR ಇನ್ವೆಸ್ಟ್ ಮಾಡಿರ್ತಾರೆ. ವಿಜಯ್ ಸರ್ ಕೂಡ ಅಷ್ಟು ಟೈಮ್ಸ್ ಕೊಟ್ಟಿರ್ತಾರೆ. ಎಲ್ಲ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಇಷ್ಟು ಕಷ್ಟಪಟ್ಟು ಯಾರು ಈ ಥರ ಲೀಕ್ ಮಾಡಿದ್ರೆ ಹೆಂಗೆ ಅಂದರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನಗೋಸ್ಕರ ಈಗ 9th ರಿಲೀಸ್ ಅಂದಾಗ 8th ಆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಎಲ್ಲರೂ ಅಂದರೆ ಪ್ರತಿಯೊಬ್ಬರೂ ಅದಕ್ಕೂ ಅಂದರೆ ವಿಜಯ್ ಸರ್ ಫ್ಯಾನ್ಸ್ ಆಗಿರಲಿ ಅಥವಾ ನಂದು ಫಾಲೋವರ್ಸ್ ಆಗಿರಲಿ, ಫ್ಯಾನ್ಸ್ ಆಗಿರಲಿ, ಎಲ್ಲರೂ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಒಂದು ಆ ಬೇಜಾರು ಅದಿಲ್ಲ, ಅದು ಅವತ್ತಾಗಿಲ್ಲ ಅಂತ. ಅದ್ರ ಜೊತೆಗೆ ಲೀಕ್ ಆದಮೇಲೆ ನನಗೆ ನಿಜವಾಗ್ಲೂ ಒಂದು ಸತಿ ಅನಿಸ್ತು, ಕಷ್ಟಪಟ್ರೇನು ಏನಿಲ್ಲ, ಅದು ಅಂದರೆ ಅದಾದಮೇಲೂ ರಿಸಲ್ಟು ಅಂದರೆ ಓಕೆ, ಅಂದರೆ ಹಿಂಗೂ ಆಗಿಬಿಡತ್ತೆ, ಏನು ಮಾಡೋಂಗಿಲ್ಲ, ಮುಂದೆ ಏನು ಮಾಡ್ಬೋದು, ಇಲ್ಲ ಹಿಂಗೆ ನಡ್ಕೊಂಡು ಹೋಗ್ಬೇಡ ಅಂತ. ಅದ್ರ ಜೊತೆಗೆ ಏನಿಲ್ಲ, ಅವ್ರು ನೋಡಿ ಅವ್ರ ಫ್ಯಾನ್ಸ್ ಹೆಂಗಿದಾರಂತ ಕೆಲವರೆಲ್ಲ ನೋಡಿರ್ಬೋದು. ಅಂದರೆ ನಾನು ನೋಡ್ತಿದ್ದೆ, ಯಾರೋ ಹೇಳಿದ್ರೆ ಇಲ್ಲಿ ತರಕಾರಿ ಅಂಗಡಿಯಲ್ಲಿ ಯಾರೋ ಒಬ್ರು ವೀಡಿಯೋ ನೋಡ್ತಾಯಿದ್ರು ಅಂತ, ಇಡೀ ಸಿನಿಮಾ HD ಕ್ವಾಲಿಟಿಯಲ್ಲಿ. ಬಟ್ ಅವ್ರ ಫ್ಯಾನ್ಸ್ ಯಾರು ಆ ಥರ ನೋಡಿಲ್ಲ. ಇವತ್ತಿಗೂ ಸಿನಿಮಾ ರಿಲೀಸ್ ಆದರೆ ಅದೇ ಸೆಲೆಬ್ರೇಷನ್ ಇರುತ್ತೆ, ಅದೇ ಅರ್ಲಿ ಮಾರ್ನಿಂಗ್ ಶೋ ಇರುತ್ತೆ, ಅದೇ ರೆಸ್ಪಾನ್ಸ್ ಇರುತ್ತೆ. ನನಗೆ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಏನು ಬಂತು, ನೀವು ನನ್ನ ಇನ್ಸ್ಟಾ ಹುಡುಕಿ ನೋಡಿದ್ರೆ ಒಂದಿಷ್ಟು ಲೀಸ್ಟ್ ಸಿಗುತ್ತೆ ಮೆಸೇಜಸ್ಗಳಿಗೆ. ಅರ್ಥ ಆಯ್ತಾ? ಈ ಲೆವೆಲ್ಗೆ ಸಿನಿಮಾ ಮಾಧ್ಯಮ ಅನ್ನೋದು ವರ್ಕ್ ಆಗುತ್ತೆ ನೋಡಿ. ವಿಜಯ್ ಸರ್ಗೆ ಆಗಿರೋದು ಅದೇನೆ. ಇವತ್ತು ಅವ್ರು ಏನು CM ಆಗಿದ್ದಾರೆ, ಅದು ಸಿನಿಮಾ ಥ್ರೂನೇ ಆಗಿರೋದು, ಸಿನಿಮಾ ಬೇಸಿಂದನೇ ಆಗಿರೋದು. ಸಿನಿಮಾಯಿಂದ ಎಲ್ಲವೂ ಸಾಧ್ಯ, ಪ್ರತಿಯೊಂದೂ ಸಾಧ್ಯ ಸಿನಿಮಾಯಿಂದ. ದಿಸ್ ಇಸ್ ದಿ ಎಕ್ಸಾಂಪಲ್ ಅಂತ. ಅಂದರೆ ಎಂಥ ಕಷ್ಟದ ಸಂದರ್ಭದಲ್ಲೂ ಸಹ ವಿಜಯ್ ಸರ್ ತುಂಬ ಸೈಲೆಂಟ್ ಆಗಿದ್ರು. ಆ ಮೌನ ಅನ್ನುವಂಥದ್ದು ಉತ್ತರ ತುಂಬ ಲೇಟಾಗಿ ಬಂದರೂ ಸಹ ಲೇಟೆಸ್ಟಾಗಿ ಕೊಟ್ಟರು ಅನ್ನೋಂಥದ್ದು. ವಿಜಯ್ ಸರಿಂದ ನೀವು ಒಂದು ಕಲಿಬೇಕಾದ್ರೆ ಆರ್ಟಿಸ್ಟ್ ಆಗಿ ಒಂದು ಉತ್ತಮ ಒಂದು ಗುಣ ಇರಬಹುದು, ಒಂದು ಏನು ಗ್ರಾಫ್ ನಿಮ್ಮ ಕರಿಯರ್ ಗ್ರಾಫ್ನಲ್ಲಿ ರೀಚ್ ಆಗಬೇಕು ಅನ್ನೋದಾದರೆ ಯಾವ ಗುಣ ನೀವು ಅಳವಡಿಸ್ಕೊಳ್ತೀರಾ? ಸರ್ ಮೇಡಮ್, ವೇ ಆಫ್ ಬಿಹೇವಿಯರ್, ಅಂದರೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಬೇರೆಯವ್ರ ಜೊತೆ ಅಂತ.
ಮೇಯ್ನ್ ಅದು ತಿಳ್ಕೊಬೇಕಾಗತ್ತೆ. ಅಷ್ಟು ಕಾಮಾಗಿ ಯಾರು ಎಲ್ಲರನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ಅನ್ಕೊತೀನಿ ನಾನು. ಅಷ್ಟು ಡೌನ್ ಟು ಅರ್ತ್ ಆಗಿ ಅವ್ರಿಗೆ ಎಲ್ಲರೂ, ಅದಕ್ಕೆ ಯೂತ್ಸ್ ಅಷ್ಟು ಮೋಟಿವೇಟ್ ಆಗಿರೋದು ಅವರಿಂದ. ಅಂದರೆ ಎಲ್ಲರೂ ಅನ್ಕೊತಾರೆ ಅಂದರೆ ಕಷ್ಟ ಇದನ್ನು, ಅಂದರೆ ಸ್ಪ್ಲಿಟ್ ಇರ್ಬೋದೇನೋ, ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅಂತ. ನಾನು ನೋಡಿದ ಮಟ್ಟಿಗೆ 23 ಡೇಸೂ ವಿಜಯ್ ಸರಲ್ಲಿ ನಂಗೆ ಏನು ಒಂದು ಡಿಫ್ರೆನ್ಷಿಯೇಟ್ ಏನೂ ಕಾಣಿಸ್ಲೇ ಇಲ್ಲ. ಅಂದರೆ ಎಲ್ಲರ ಜೊತೆಗೂ ಅವ್ರು ಹಾಗೆ ಇರ್ತಾರೆ. ನನ್ನ ಜೊತೆ ಅಂತೂ ತುಂಬ ಫ್ರೀ ಆಗಿದ್ದರು. ಐ ಆಮ್ ವೆರಿ ಹ್ಯಾಪಿ ಅವ್ರು ನಂಗೆ ಗುಡ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ. ಎಸ್. ಈಗ ಪೂಜಾ ಹೆಗ್ಡೆ ಅವ್ರು ಕೂಡ ಒಂದು ರೀಲ್ಸ್ ಮಾಡಿ ಹಾಕಿದ್ರು, ಅವ್ರು CM ಆದ್ಮೇಲೆ ಹೂ ವಿಲ್ ವಿನ್ ದ ಎಲೆಕ್ಷನ್ಸ್ ಅನ್ನೋಂಥದ್ದು ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ವಿ ನಾವು ಅನ್ನೋವಂಥದ್ದು. ನೋಡಿದ್ರಾ? ನಾನು ನೋಡಿದೆ. ಇಲ್ಲ, ಅದು ಆ ವೈಬ್ರೇಷನ್ ಗೊತ್ತಾಗ್ತಾ ಇತ್ತು ಬಿಡಿ. ಯಾಕಂದರೆ ಶೂಟಿಂಗ್ ಒಂದು 2-3 ಕಿಲೋಮೀಟರ್ ಇಂಟೀರಿಯರ್ ಪ್ಲೇಸಲ್ಲಿ ಆದ್ರೂ ಜನಗಳು ಅಷ್ಟು ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ಸೈಡನ್ನು. ತುಂಬ ಗಾರ್ಡ್ಸ್ಗಳಿದ್ರು ಅವ್ರನ್ನ ಯಾರನ್ನೂ ಕೇರೇ ಮಾಡ್ತಿರ್ಲಿಲ್ಲ. ಯಾಕಂದರೆ ವಿಜಯ್ ಸರ್ನ ನೋಡಬೇಕು ಅಂದರೆ ಬರೀ ಒಬ್ಬ ಸಿನಿಮಾ ಕಲಾವಿದ ಅನ್ನೋದಕ್ಕಿಂತನೂ ಇವರೊಬ್ಬರು ಫ್ಯೂಚರ್ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗ್ತಾರೆ ಅಥವಾ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದೇ ಅಲ್ಲಿ ಜಾಸ್ತಿ ಇತ್ತು ಅನಿಸುತ್ತೆ. ಸೊ ಒಳಗಡೆ ಸೆಟ್ ಒಳಗಡೆ ಅವ್ರನ್ನ ಅಲೋ ಮಾಡ್ತಿಲ್ಲ ಅನ್ನೋದು ಬಿಟ್ಟರೆ ಸಾವಿರಾರು ಜನಗಳು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಅಲ್ಲಿನ ಟಾಕ್ ಹಾಗೆ ನಡೀತಾ ಇತ್ತು ಮುಂದಿನ ಎಲೆಕ್ಷನ್ ಬಗ್ಗೆ. ತುಂಬ ಜನ ಬರೋರು ಅವ್ನು ಮೀಟ್ ಮಾಡೋಕ್ಕೆ, ಅವ್ರ ಪಾರ್ಟೀಸಿಂದ ಆಗಲಿ ಅಥವಾ ಬೇರೆ ಬೇರೆ ಕಡೆಯಿಂದ. ನಾನು ಎಲ್ಲಕ್ಕಿಂತ ಡ್ರೈವರ್ ಇದ್ರಲ್ಲ ಅವ್ರ ಹತ್ರ ಕೇಳ್ತಿದ್ದೆಲ್ಲ ಶೂಟಿಂಗ್ ಮುಗ್ದಾದ್ಮೇಲೆ ಈವ್ನಿಂಗ್ ಕೇಳ್ತಿದ್ದೆ, ಏನು ಮುಂದೆ ಹೆಂಗೆ ಏನು ಯಾವ ಥರ ಆಗ್ಬೋದು ಅಂತ. ಇಲ್ಲ ಸರ್, ತುಂಬ ಚಾನ್ಸಸ್ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ ಅಂತ. ಪ್ರತಿಯೊಬ್ಬರು ಬಾಯಲ್ಲೂ ಆ ಟೈಮಲ್ಲಿ ಜನನಾಯಕನ ಲಾಸ್ಟ್ ಸಿನಿಮಾ ಜೊತೆ ಇದೊಂದು ಎಲೆಕ್ಷನ್ದು ಏನು ಮಾತುಗಳಿದೆ ಅದೇ ಬರ್ತಾಯಿತ್ತು. ಸೊ ನನಗೊಂದು ವೈಬ್ರೇಷನ್ ಇತ್ತು, ಖಂಡಿತವಾಗ್ಲೂ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ. ಬಟ್ CM ಆಗ್ತಾರಂತ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದು, ನಾನು ಫಸ್ಟ್ ಇಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಅನಿಸುತ್ತೆ. ಏನು ಟಿ ವಿಲೆಲ್ಲ ಅವರು 50+ ಏನೋ ರೀಚ್ ಆಗಿದ್ದರು ಇದರಲ್ಲಿ ಸೀಟ್ಗಳು. ನನಗೆ ಐ ಆಮ್ ಶ್ಯೂರ್ ಇವರೊಂದು 100+ ಗ್ಯಾರಂಟಿ ಬರುತ್ತೆ ಸೀಟ್ಸ್ ಅಂತ. ನಾನು ಹಾಕ್ಬಿಟ್ಟಿದ್ದೆ ಆಲ್ರೆಡಿ, ಚೀಫ್ ಮಿನಿಸ್ಟರ್ ಅಂತ ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದ್ದೆ. ಇದ್ರಿಗಿಂತ ಏನು ಬೇಕು ಮೇಡಮ್ ಹೇಳಿ ನನಗಂದರೆ? ಮನೆಯವ್ರಿಗೆಲ್ಲ ಖುಷಿ. ಅಂದರೆ ಎಷ್ಟೋ ಜನ ಅನ್ಕೊತಾರೆ, ಯಂಗ್ಸ್ಟರ್ಸೇ ಇರ್ತಾರೆ, ಸಿನಿಮಾಯಿಂದ ಏನಾಗುತ್ತೆ. 100% ಇಲ್ಲಿ ನೀವು ಡೆಡಿಕೇಟ್ ಮಾಡಲೇಬೇಕು. ನೀವು ವರ್ಕ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈಗ ಜನನಾಯಕನ್ ಸಿನಿಮಾ ಏನು ಸೆಟ್ ಇತ್ತು, ಅಲ್ಲಿ ಒಂದು ರೀತಿ ಬಿಸಿ ವಾತಾವರಣ ಇತ್ತು. ಒಂದು ಕಡೆ ಸಿನಿಮಾನೂ ನಡೀತಿತ್ತು, ರಾಜಕೀಯದ ಮಾತುಕತೆ ಕೂಡ ನಡೀತಾ ಇತ್ತು. ಹೆಂಗೋ ನಿಮಗೆ ಬ್ರೋ ಫೀಲ್ ಕೊಟ್ಟವ್ರು? ಯಾವತ್ತಾದ್ರೂ ಪೊಲಿಟಿಕಲ್ ಬಗ್ಗೆ ಮಾತಾಡಿದ್ರಾ? ಅವರು ಸ್ವಲ್ಪ ಇಂಟ್ರೋವರ್ಟ್ ಇದ್ದಾರೆ ಅವರು. ನಾನು ಸ್ವಲ್ಪ ಹಂಗೆ ಇದ್ದೀನಿ ಅಷ್ಟೇ. ಅಂದರೆ ಒಂದು ಸತಿ ಸೆಟ್ಟಿಗೆ ಹೋದ್ಮೇಲೆ ಸಿನಿಮಾ ಬಗ್ಗೆನೇ ಮಾತುಬಿಡಿ. ಅವರು ಪರ್ಸ್ನಲಿ ಅವ್ರು ಮಾತಾಡ್ಕೋಬೋದು, ಅಥವಾ ನಾವು ಅಲ್ಲಿ ಸಿನಿಮಾ ಬಿಟ್ಟು ಬೇರೆ ಅವರು ಅದ್ರ ಬಿಟ್ಟು ಬೇರೆ ಏನೂ ಮಾತಾಡ್ತಿಲ್ಲ. ಅವ್ರು ರಿಹರ್ಸಲ್ಲೇ ಇರ್ತಿದ್ರು, ಜಾಸ್ತಿ ರಿಹರ್ಸಲ್ ಮಾಡ್ಕೊತಾ ಇದ್ರು. ನಂಗೆ ಅವ್ರು ನೋಡಿದಾಗೆಲ್ಲ ಅಪ್ಪು ಸರ್ ನೆನಪಾಗೋದು ನಿಜವಾಗ್ಲೂ. ಅಪ್ಪು ಸರ್ ನಾ ಜೇಮ್ಸ್ ಮಾಡ್ತಿರ್ಬೇಕಾದ್ರೆ ಸೆಟ್ಟಲ್ಲಿ ಹೆಂಗಿರ್ತಿದ್ರಲ್ವ ಅದೇ ಥರ ವಿಜಯ್ ಸರ್ ಕೂಡ ಇರ್ತಿದ್ರು. ಅವರೇ ಸ್ಟೆಪ್ಸ್ ಹಾಕ್ಕೊಂಡು ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು ಎಲ್ಲರ ಜೊತೆ. ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೂ ಅವ್ರ ಹತ್ರ ಸಜೆಷನ್ ಕೇಳೋದಾಗಲಿ, ಅಥವಾ ನಾನು ಅವರಿಗೆ ಅಂದರೆ ನಾನು ಕೂಡ ಕೊಡಬೇಕಾಗತ್ತೆ, ಅವ್ರಿಗೆ ಕಂಫರ್ಟ್ ಝೋನ್ ಕೊಡಬೇಕಾಗತ್ತೆ. ಯಾಕಂದರೆ ದೊಡ್ಡ ಕಲಾವಿದರು, ನಿಮ್ಗೆ ಗೊತ್ತಾಗತ್ತಲ್ವ ಅಲ್ಲಿ. ಅಂದರೆ ತುಂಬ ಮೇಜರ್ ಸೀಕ್ವೆನ್ಸ್ ಇದ್ದಾಗ ಕೋರ್ಡಿನೇಷನ್ ಮಾಡ್ಕೊಳ್ಳದೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ ವಿಚಾರದಲ್ಲಿ ವಿಜಯ್ ಸರ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವ್ರು ಇನ್ನೂ ಸಿನಿಮಾಗಳು ಮಾಡಬೇಕು, ನಾನು ಅವ್ರ ಜೊತೆ ಮತ್ತೆ ಆ್ಯಕ್ಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬರ್ತಾರೆ, TVK ಪಕ್ಷ ಕಟ್ಟಿದ್ದಾಯಿತು. ಈಗ CM ಕೂಡ ಸ್ವೀಕರಿಸೋದೊಂದು ಬಾಕಿ ಇದೆ ಅಷ್ಟೇ. ಈ 69ನೇ ಸಿನಿಮಾನೇ ಅವ್ರದ್ದು ಕೊನೆ ಸಿನಿಮಾ ಅನ್ನೋಂಥ ಟಾಕ್ ಕೂಡ ಬಂತು. ನಿಜಾನ ಹೌದಾ? ಅವರು ಲಾಸ್ಟ್ ಮಾಡ್ತಾರಾ? ಇದೇ ಅವ್ರ ಕೊನೆ ಸಿನಿಮಾನ? ಮೇಡಮ್, ಅವ್ರು ಕಂಪ್ಲೀಟಾಗಿ ಇವಾಗ ಅಂದರೆ ಜನರ ಜೊತೆ ಬೆರಿಬೇಕು, ಜನರು ಸೇವೆ ಮಾಡಬೇಕಂತ ಇದ್ದಾರೆ. ಮೋಸ್ಟ್ಲಿ ನಂಗೆ ಅಷ್ಟು ಐಡಿಯಾ ಇಲ್ಲ ಅವ್ರ ಪರ್ಸ್ನಲಿ ಹೆಂಗಿದೆ ಏನು ಅಂತ, ಇನ್ನೂ ಚಿಕ್ಕವನು ನಾನು. ಬಟ್ ಗೊತ್ತಿಲ್ಲ, ನನ್ನ ಪ್ರಕಾರ ಅವರು ಇದ್ರ ಜೊತೆಗೆ ಅಂದರೆ ಟೈಮ್ ತೊಗೊಂಡು ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನ ಇದ್ದಾರೆ ಮೇಡಮ್, ಇಷ್ಟು ಆಡಿಯನ್ಸ್, ಇಷ್ಟು ಫ್ಯಾನ್ಸ್ಗಳನ್ನ. ಅಂದರೆ ಎಲ್ಲರೂ ನಾನೇ ವೆಯ್ಟ್ ಮಾಡ್ತೀನಿ ಅವ್ರನ್ನ ಅಲ್ವಾ, ಅಂದರೆ ಅವ್ರದ್ದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕಂತ. ಸೊ ಅವ್ರ ಫ್ಯಾನ್ಸ್ಗಳೆಲ್ಲ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಮಾಡ್ತಾ ಇರಲಿ, ನನ್ನ ಆಸೆ ಅಷ್ಟೇ. ನಾನು ಕೂಡ ಇಷ್ಟಪಡ್ತೀನಿ ಅವ್ರ ಸಿನಿಮಾ ನೋಡೋಕ್ಕೆ ಬಿಗ್ ಸ್ಕ್ರೀನಲ್ಲಿ. ಅವ್ರ ಸಿನಿಮಾಗಳನ್ನ ಮಾಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಇದು ಅವರ ಕೊನೆ ಪಕ್ಷ ಏನಾದರೂ ಇದೇ ಅವ್ರದ್ದು ಲಾಸ್ಟ್ ಸಿನಿಮಾ ಆಗಿದ್ದರೆ ಅವರ ಒಂದು ಕರಿಯರ್ ಹಿಸ್ಟ್ರಿನಲ್ಲಿ ನೀವು ಅವ್ರ ಕೊನೆ ವಿಲನ್ ಆಗಿರ್ತೀರಾ? ಅಲ್ಲ, ಇನ್ನೂ ಇದ್ದಾರೆ, ಇನ್ನೂ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ. ಬಾಬಿ ಡಿಯೋಲ್ ಸರ್ ಇದ್ದಾರೆ, ಪ್ರಕಾಶ್ ರಾಜ್ ಸರ್ ಇದ್ದಾರೆ. ಸೊ ನಾನು ಕೂಡ ಒನ್ ಆಫ್ ದಿ ಮೇಜರ್, ಪ್ರಿಯಮಣಿ ಅವರಿದ್ದಾರೆ. ನಾನು ಒನ್ ಆಫ್ ದಿ ಮೇಜರ್ ವಿಲನ್ ರೋಲ್ ಮಾಡಿದ್ದೀನಿ. ಖುಷಿ ಆಗ್ತಿದೆ ಮೇಡಮ್. ಕನ್ನಡದಲ್ಲಿ ನಾನು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು
ಅಪ್ಪಾಜಿಯವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆಗಿ ಚಿಕ್ಕ ಪುಟ್ಟ ರೋಲ್ಗಳು ಮಾಡಿಕೊಂಡು ಹೀರೋ ಮಾಡಿಕೊಂಡು ವಿಲನ್ ಮಾಡಿಕೊಂಡು ತುಂಬ ಲೀಸ್ಟಲ್ಲಿ ತುಂಬ ಫ್ಲಾಪ್ ಸಿನಿಮಾಗಳೇ ಜಾಸ್ತಿ ಇದ್ದಾವೆ ನನ್ನ ಲೀಸ್ಟಲ್ಲಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇಲ್ಲಿವರೆಗೂ ಸರ್ವೈವ್ ಆಗಿದ್ದೀನಿ ಅಂದರೆ ಒಂದು ನನ್ನ ಬಾಸ್ ಆಶೀರ್ವಾದ ಬಿಡಿ ಶಿವಂದು, ಅದ್ರ ಜೊತೆ ನನ್ನ ಫಾಲೋವರ್ಸ್ಗಳು ಆಶೀರ್ವಾದ, ಯಾವಾಗಲೂ ಬೆಂಬಲ ಕೊಡೋದು ನೀವು ಸಿನಿಮಾ ಮಾಡಲೇಬೇಕು ಅಂತ. ಅದ್ರ ಜೊತೆ ನಾನು ಇಲ್ಲಿ ಆ್ಯಕ್ಟ್ ಮಾಡಿರೋ ಡೈರೆಕ್ಟರ್ಸ್ಗಳಾಗಲಿ ಅವ್ರು ಯಾವಾಗಲೂ ಸ್ಫೂರ್ತಿ ತುಂಬ್ತಾನೆ ಇದೆ, ಸರ್ ನಿಮ್ಮಿಂದ ಆಗತ್ತೆ ಅಂತ. ಇನ್ನೂ ಏಜ್ ಇದೆ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕಂತ ಆಸೆ ಇದೆ. ವಿಲ್ ಸಿ. ಜೊತೆಗೆ ಒಂದಷ್ಟು ಗ್ಯಾಪ್ ಅಂತ ಹೇಳಿದೆ, ಕತೆಗಳು ಕನ್ನಡದಿಂದ ನಿಮಗೆ ಕತೆಗಳು ಬಂತಾ ಅಥವಾ ನಿಮ್ಗೆ ಅದು ಇಷ್ಟ ಆಗಲಿಲ್ವಾ, ಏನಾಯಿತು? ಯಾಕಂತ ಹೇಳಿದ್ರೆ ಜೇಮ್ಸ್ ಆಗಿರ್ಬೋದು, ಮಾರ್ಟಿನ್ ಅದಾದಮೇಲೆ ಗ್ಯಾಪ್ ಆಗೋಯ್ತು. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದ ನಟರು ಇರಬಹುದು, ಕಲಾವಿದರು ಪರಭಾಷೆನಲ್ಲಿ ಏನಾದರೂ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಇಲ್ಲೇನು ಅಂದ್ಕೊಳ್ತಾರೆ, ಬಹುಶಃ ಅವ್ರ ರೆನ್ಯುಮರೇಷನ್ ಜಾಸ್ತಿ ಆಗಿರಬಹುದೇನೋ ಅನ್ನೋ ಒಂದು ಕಲ್ಪನೆಯಲ್ಲಿ ಚಾನ್ಸಸ್ ಅವ್ರು ಕೇಳೋದೇ ಬೇಡ ಬಿಡು, ಅವ್ರದ್ದೇನೋ ರೇಂಜೇ ಬೇರೆ ಆಗಿಬಿಟ್ಟಿರುತ್ತೆ ಅಂದ್ಕೊಂಡಿರ್ತಾರೆ. ಇಟ್ಸ್ ವೆರಿ ರಾಂಗ್ ಅಸಂಪ್ಷನ್ ಮೇಡಮ್. ಯಾಕಂದರೆ ನೋಡಿ, ಇನ್ನೊಂದಂದರೆ ನಾನು ಹೇಳಿದ್ನಲ್ಲ, ಅಪ್ಪು ಸರ್ ಇರೋವರೆಗೂ ಒಂಥರ ಚೆನ್ನಾಗಿತ್ತು. ನಾನು ಓಪನ್ ಆಗಿ ಹೇಳ್ತೀನಿ, ಅಪ್ಪು ಸರ್ ಯಾವಾಗ ತೀರೋದ್ರು ನನ್ನ ಪ್ರಕಾರ ಆ ಇಂಡಸ್ಟ್ರಿ ಆ್ಯಕ್ಟಿವಿಟೀಸ್ಗಳೇ ಕಮ್ಮಿ ಆಗಿಬಿಟ್ಟು. ಓಕೆ, ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡೋರೇ ಯಾರೂ ಇಲ್ಲ ಅಂತ. ಈಗ ನೋಡಿ, ಅಪ್ಪು ಸರ್ ಜೇಮ್ಸ್ ಸಿನಿಮಾ ಆದಮೇಲೆ ನನಗೆ ಸಲಾರ್ ಆಫರ್ ಬಂತು. ಪ್ರಶಾಂತ್ ಸರ್ ನನ್ನ ರೆಕಗ್ನೈಸ್ ಮಾಡಿ ನನಗೆ ವಿಷ್ಣು ರೋಲ್ ಕೊಟ್ಟರು. ಅಲ್ಲಿಂದ ನಂಗೆ ಜನನಾಯಕನ್ ಬಂತು. ಸಲಾರ್ ಮಾಡಿ ನಾನು 1 ಇಯರ್ವರೆಗೂ ಇಲ್ಲಿ ಕತೆಗಳು ಬರ್ತಾಯಿತ್ತು. ಫಸ್ಟ್ ಅಂದರೆ ಕೇಳೋದು ಏನಂದರೆ ಮೇಡಮ್, ನನಗೆ ಮೊದಲು ಕತೆ ಒಪ್ಪಿಸ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾಗಳ ಪ್ರೊಡಕ್ಷನೇ ಆಗ್ತಾಯಿಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ, ಬಂದ್ರೂ ನಮ್ಮನ್ನೇ ಕಾಸ್ಟಿಂಗ್ ಮಾಡ್ತಾಯಿಲ್ಲ. ಅರ್ಥ ಆಯ್ತಾ? ನಾವೇನು ಎಲ್ಲದಕ್ಕೂ ಪೇಮೆಂಟ್ನೇ ನೋಡ್ಕೊಂಡಿರೋಕ್ಕಾಗಲ್ಲಲ್ವ. ಎಷ್ಟೆಷ್ಟು ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಯಂಗ್ಸ್ಟರ್ಸ್ಗಳು ಎಷ್ಟು ಜನ ಇದ್ದಾರೆ. ನಾವೆಲ್ಲ ಒಂದಿಷ್ಟು ಜನ ಒಟ್ಟಿಗೆ ಬಂದವರಿದ್ದೀವಿ. ನಾನಾಗಲಿ ನೋಡಿ, ಯಶ್ ಶೆಟ್ಟಿ, ವರ್ಧನ್, ನಮ್ಮ ಈ ಸುದಿ, ನಾವೆಲ್ಲ ಅವಾಗೆಲ್ಲ ಒಟ್ಟಿಗೆ ಚಿತ್ರಾನ್ನ ತಿನ್ಕೊಂಡು ಒಟ್ಟಿಗೆ ಎಲ್ಲ ಬೆಳೆದ್ರು. ಹರ್ಷ ಅಂತ ಒಬ್ಬರಿದ್ದರು. ಇವತ್ತು ನಾವೇ ಎಲ್ಲ ಫೋನ್ ಮಾಡಿದಾಗೆಲ್ಲ ಮಾತಾಡ್ಕೊತಾ ಇರ್ತೀವಿ ಸಮ್ಟೈಮು, ಏನಕ್ಕೆ ಹಿಂಗಾಯಿತು ಅಂತ. ಅಂದರೆ ಟ್ರೀಟ್ಮೆಂಟೇ ಸರಿ ಆಗ್ತಾಯಿಲ್ಲ ಮೇಡಮ್. ಯಾರೋ ಒಬ್ಬರು ಕೇಳೋರೇ ಇಲ್ಲ, ಏನೋ ಗೈಡೆನ್ಸೇ ಸಿಗ್ತಿಲ್ಲ ಅಂತ. ಈಗ ಧ್ರುವ್ ಬ್ರೋ ಇದ್ದಾರೆ, ಅವ್ರ ಸಿನಿಮಾಗಳೆಲ್ಲ ಅವ್ರು ಬ್ಯುಸಿ ಇದ್ದಾರೆ. ಈಗ ದರ್ಶನ್ ಸರ್ ಅವ್ರದ್ದು ಏನೋ ಒಂದು ವಿಚಾರ ನಡೆದು ಅವ್ರದ್ದು ಹಿಂಗಾಯಿತು. ಸುದೀಪ್ ಸರ್ ಅವರು, ಬಟ್ ಯಾರೋ ಒಬ್ಬರು ಹ್ಯಾಂಡ್ ಓವರ್ ತೊಗೋಬೇಕು ಮೇಡಮ್. ಗೈಡೆನ್ಸ್ ಯಾರೋ ಬೇಕು, ನಮ್ಮನ್ನು ಅಪ್ರಿಷಿಯೇಟ್ ಮಾಡೋರು ಬೇಕು. ಸಲಾರ್ ಆದಮೇಲೆ ಅಪ್ಪು ಸರ್ ಇದ್ದಿದ್ರೆ ನಾವೆಲ್ಲ ಇಷ್ಟೆಲ್ಲ ಇದು ಮಾಡ್ಬೇಕಂತಿರಲಿಲ್ಲ. ಅವ್ರು ಜನನಾಯಕನ ಮಾಡ್ತಿದ್ದೀನಂತ ಗೊತ್ತಾದ್ರೇ ಅವ್ರು ಕರೆದು ನಮ್ಮನ್ನು ಅಷ್ಟು ಅಪ್ರಿಷಿಯೇಟ್ ಮಾಡಿ ಮನೇಲಿ ಕೂರಿಸ್ಕೊಂಡು ಮಾತಾಡಿಸಿ ಏನಂತ ಪ್ಲ್ಯಾನಿಂಗ್ಸ್ ಕೇಳೋರು. ಇವತ್ತು ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಯಾರು ಕೇಳೋರಿಲ್ಲ ಅಲ್ವಾ, ಕೇಳಬೇಕು ಮೇಡಮ್. ಇನ್ನು ಯಂಗ್ಸ್ಟರ್ಸ್ ನಮ್ಗೆ ಯಾರೋ ಒಬ್ರು ಗೈಡೆನ್ಸ್ ಬೇಕಲ್ವಾ. ಇವತ್ತು ಓಕೆ, ನಮ್ಗೆ ನಡೀತದೆ ಮೇಡಮ್. ಯಾಕಂದರೆ ನನಗೆ ಇಲ್ಲ, ನನ್ನ ಹೆಸರಾಗಿದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿಂದ ಸಿನಿಮಾಗಳು ಆಫರ್ ಬರುತ್ತೆ, ಒಳ್ಳೆ ಪೇಮೆಂಟ್ ಕೊಡ್ತಾರೆ, ಓಕೆ. ಬಟ್ ಇದನ್ನೇ ನಂಬ್ಕೊಂಡು ಇರೋರಿಗೆ ಅಥವಾ ಕನ್ನಡನೇ ನಂಬ್ಕೊಂಡು ಎಷ್ಟು ಕಷ್ಟ ಹೇಳಿ. 100% ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಈ ಕಡೆ ಆರ್ಟಿಸ್ಟು ಕರಿಯರ್ ಸರಿಯಾಗಿ ಅವಕಾಶನೂ ಬರ್ತಾಯಿಲ್ಲ, ಈ ಕಡೆ ಸಿನಿಮಾಗಳು ಆಗ್ತಾಯಿಲ್ಲ, ಪ್ರೊಡಕ್ಷನು ಆಗ್ತಾಯಿಲ್ಲ ಅಂತ ಯಾರನ್ನು ಕೇಳಬೇಕಾಗತ್ತೆ ಹೇಳಿ. ಸೊ ಇದೆಲ್ಲ ಒಂದು ವರ್ಕೌಟ್ ಆಗಬೇಕಾಗತ್ತೆ ಮುಂದೆ. ನಿಮ್ಮ ಮನೆಯಲ್ಲಿ ಫ್ರೇಮ್ ನಾವು ನೋಡಿದೆ, ಅಪ್ಪು ಸರ್ದು ಹಾಕಿದ್ದೀರಾ, ತುಂಬ ಮಿಸ್ ಮಾಡ್ಕೊಳ್ತೀರಾ ಅನ್ಸುತ್ತೆ ಅವ್ರನ್ನ ಈ ಕ್ಷಣಕ್ಕೆ. ಯಾಕಂತ ಹೇಳಿದ್ರೆ ಅವ್ರೇನಾದರೂ ಇವತ್ತಿದ್ದಿದ್ರೆ ನೀವು ವಿಜಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಾಲ್ ಬರ್ತಾ ಇತ್ತಲ್ವ? ಮೊದಲು 100% ಅವರೇ ಕಾಲ್ ಮಾಡಿ ಗ್ಯಾರಂಟಿ ಮನೆಗೆ ಕರೆದು ಮಾತಾಡಿಸಿ, ಅದನ್ನೆಲ್ಲ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಹೇಳಿ ಮೇಡಮ್. ನಾನು ಹೇಳಿದ್ನಲ್ಲ, ಅಪ್ಪು ಸರ್ ಹೋದ್ಮೇಲೆ ಒಂದು ನಮಗೂ ಬೇಜಾರು, ಇನ್ನೊಂದಂದರೆ ಅರ್ಧ ಇಂಡಸ್ಟ್ರಿ ಆ್ಯಕ್ಟಿವಿಟೀಸ್ಗಳೇ ಕಮ್ಮಿ ಆಗಿಬಿಟ್ಟಿದೆ. ಅಪ್ಪು ಸರ್ನ ನಾವು ಬರೀ ಒಬ್ಬರವ್ರು ಆ್ಯಕ್ಟರ್ ಅಂತ ಟ್ರೀಟ್ ಮಾಡಿಲ್ಲ ಮೇಡಮ್. ಅವ್ರ ಜೊತೆ ನಾನು ಜರ್ನಿ ಮಾಡಿದ್ದೀನಿ ಒಂದು 25 ಡೇಸ್. ಅದಾದಮೇಲೂ ಮತ್ತೆ ಸಿಕ್ಕಿದ್ದೀನಿ. ಅವ್ರ ಜೊತೆ ಮಾತಾಡಿದಾಗ ನಂಗೆ ಗೊತ್ತಿದೆ, ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಅಂಥ ವ್ಯಕ್ತಿ ಇವತ್ತು ಇಲ್ಲ ಅಂದಾಗ, ನಮ್ಗೆ ಯಾರೋ ಒಬ್ರು ಗೈಡ್ ಮಾಡೋರೇ ಇಲ್ಲ ಅಂದಾಗ, ಅಥವಾ ನಮ್ಮ ಸಂತೋಷನ ಇನ್ನೊಬ್ರು ಯಾರೋ ಒಬ್ಬರು ಹೇಳ್ಕೊಂಡು ಕೊಂಡಾಡ್ತಾರೆ ಅನ್ನೋ ವ್ಯಕ್ತಿ ಇಲ್ಲ ಅಂದಾಗ 100% ಬೇಜಾರಾಗುತ್ತೆ. ಅಪ್ಪು ಸರ್ನ ನಾನು ಲೈಫ್ ಟೈಮ್ ಮಿಸ್ ಮಾಡ್ಕೊತೀನಿ. ನಾನು ಇರೋವರೆಗೂ ಅಂದರೆ ಆ ಥರದೊಬ್ಬ ವ್ಯಕ್ತಿ ಮುಂದೆ ಹುಟ್ಟೋದು ಇಲ್ಲ, ಹುಟ್ಟೋಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತಾನಲ್ಲ. ಈ ಥರ ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನೋಡಬೇಕು, ಅಥವಾ ಯಾರಿಗಾದರೂ ಒಂದು ಹೆಲ್ಪ್ ಮಾಡೋದಾಗಲಿ, ಅಷ್ಟು ಒಳ್ಳೆ ಮನಸ್ಸಿಂದ ಹೆಲ್ಪ್ ಮಾಡೋವಾಗಲಿ, ಅಂಥ ವ್ಯಕ್ತಿ ನನ್ನ ಪ್ರಕಾರ ಕಷ್ಟ ಅನಿಸುತ್ತೆ. ಸೊ ಇಲ್ಲಿ ಇರಲಿ, ಅವರಿಗೆ ಇನ್ನೊಂದು ಮತ್ತೆ ಅವರು ಬಾರ್ನ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಇದರಲ್ಲಿ ನೋಡಬೇಕು ಅವ್ರು. ನಾವು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊತೀವಿ ಮೇಡಮ್, ರಿಯಲಿ.
ಇಂಡಸ್ಟ್ರಿ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಅನ್ನುವಂಥದ್ದು ಒಂದು ಕಾರಣ ಅಪ್ಪು ಸರ್ ಆದರೆ ಮತ್ತೊಂದು ಕಡೆ ದರ್ಶನ್ ಅವ್ರಿಗೂ ತುಂಬ ಕ್ರೇಜ್ ಇದ್ದಂಥದ್ದು ಜೊತೆಗೆ ಎಲ್ಲಿ ಇವಾಗ ದಳಪತಿಯವ್ರಿಗೆ ಎಲ್ಲಿ ನಾವು ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಹೇಳ್ತಿರ್ತೀವಿ ಕರ್ನಾಟಕದಲ್ಲಿ ಆ ರೀತಿ ದರ್ಶನ್ ಅವ್ರಿಗಿದ್ದಾರೆ ಅನ್ನೋಂಥ ಮಾತುಗಳು ಆಗಾಗ ಕೇಳ್ತಾ ಇರ್ತೀವಿ ಸದ್ಯಕ್ಕೆ ನೀವು ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು 2 ಸಿನಿಮಾಗಳಲ್ಲಿ ಅವ್ರನ್ನೇನಾದರೂ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರ ಸಿನಿಮಾಗಳು ಬರಬೇಕಿತ್ತು ಈ ರೀತಿ ಆಗಬಾರ್ದಿತ್ತು. ಮೇಡಮ್ ನೋಡಿ ಎಷ್ಟು ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಸಿಗೋದು. ದರ್ಶನ್ ಸರ್ದು ಒಂದು ಸಿನಿಮಾ ಆದರೆ ಒಂದು 500ರಿಂದ 600 ಜನ ವರ್ಕ್ ಮಾಡ್ತಾರೆ, ಎಲ್ರಿಗೂ ಕೆಲಸ ಸಿಗೋದು. ಆರ್ಟಿಸ್ಟ್ಗಳಿಗಾಗಲಿ, ಟೆಕ್ನಿಷಿಯನ್ಸ್ಗಾಗಲಿ, ಜೂನಿಯರ್ಸ್ಗಾಗಲಿ ಅಥವಾ ಏನು ಪ್ರೊಡಕ್ಷನ್ಗಾಗಲಿ ಎಲ್ಲರಿಗೂ ಕೆಲಸ ಸಿಗೋದು. ಎಲ್ರಿಗೂ ನೋಡಿ ದರ್ಶನ್ ಸರ್ದು ಇಯರ್ಲಿ ಎಲ್ಲ ಒಂದೊಂದು ಸಿನಿಮಾ ಬರ್ತೈತಿ, ಅವೆಲ್ಲ ಮಿಸ್ ಆಗಿದೆ ಇವತ್ತು. ಜನಕ್ಕೆ ಕೆಲಸ ಬೇಕು ಮೇಡಮ್, ಸಿನಿಮಾದವ್ರಿಗೆ ಕೆಲಸ ಬೇಕು. ಇಲ್ಲಾಂದರೆ ಅತಿ ಬೇಗ ಡಿಪ್ರೆಷನ್ಗಾಗಲಿ ಅಥವಾ ಏನೂ ಇಲ್ಲ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಫಸ್ಟ್ ಅಂದ್ಕೊಳ್ಳೋದು ಈ ಸಿನಿಮಾ ಮಂದಿನೇ ಜಾಸ್ತಿ. ತುಂಬ ಅದಕ್ಕೋಸ್ಕರ ಸ್ಟ್ರಗಲ್ ಪಟ್ಟಿರ್ತಾರೆ. ಅಂದರೆ ಗೊತ್ತಾಗಲ್ಲ ಎಲ್ಲರೂ ಕಾಮನ್ ಮ್ಯಾನ್ಗಳು, ಇಲ್ಲ ಇವ್ರು ಆ್ಯಕ್ಟ್ ಮಾಡ್ತಾರೆ, ಮಾಡೋದಕ್ಕೆ ದುಡ್ಡು ಸಿಗುತ್ತೆ, ಸ್ಕ್ರೀನಲ್ಲಿ ಬರ್ತಾರೆ, ಹೆಸರು ಅವರಿಗೆ ಅಂತ. ಅದ್ರ ಹಿಂದಿನ ನೋವಿದೆಯಲ್ಲ ಅದು ಅನುಭವಿಸಿದವ್ರಿಗೆ ಮಾತ್ರ ಸಿಗುತ್ತೆ. ಐ ಆಮ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಅದರಲ್ಲಿ. ಸೊ ದರ್ಶನ್ ಸರ್ ಇಲ್ಲ, ಅವರು ಬರಬೇಕು, ಅವ್ರು ಸಿನಿಮಾ ಮಾಡಬೇಕು, ಎಲ್ರಿಗೂ ಕೆಲಸ ಸಿಗಬೇಕು, ಮತ್ತೆ ಇಂಡಸ್ಟ್ರಿ ಬೆಳಿಬೇಕು. ಇವಾಗ ಬರ್ತದೆ ನೋಡಿ, ಮೊನ್ನೆ ನಮಗೆ KD ಬಿಗ್ ಹಿಟ್ಟು, ಮಾರ್ಕ್ ಆಲ್ಸೋ, ಸುದೀಪ್ ಸರ್ದು ಆಲ್ಸೋ ಬಿಗ್ ಹಿಟ್. ಇವೆಲ್ಲ ಖುಷಿ ಆಗುತ್ತೆ, ಮತ್ತೆ ಇಂಡಸ್ಟ್ರಿ ಮತ್ತೆ ಇದಾಗತ್ತೆ ಅಂತ. ಅದೇ ಮೇಡಮ್, ಯಾರೋ ಒಬ್ರು ಇನಿಷಿಯೇಟ್ ತೊಗೋಬೇಕು. ಸಿನಿಮಾಗಳು ಜಾಸ್ತಿ ಬರ್ತಾ ಇದ್ದಂಗೆ ಆರ್ಟಿಸ್ಟ್ಗಳಿಗೆ ಜಾಸ್ತಿ ಕೆಲಸ ಸಿಗುತ್ತೆ, ಇಂಡಸ್ಟ್ರಿನೂ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ವಾ. ಈಗ DK ಶಿವಕುಮಾರ್ ಅವರು ವಿಜಯ್ ಅವ್ರಿಗೆ ಒಂದು ಕಾಮೆಂಟ್ ಮಾಡಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವೆರಿ ಇಮ್ಮೆಚ್ಯೂರ್ ಪಾಲಿಟಿಷಿಯನ್ಸ್, ಮೆಚ್ಯೂರಿಟಿ ಇಲ್ಲ ಅನ್ನುವಂಥದ್ದು. ಒಂದಷ್ಟು ದಿನಗಳಾದಮೇಲೆ ಯಾವಾಗ ಕೌಂಟಿಂಗ್ ಬಂತು CM ಅನ್ನೋವಂಥದ್ದು ಆಲ್ಮೋಸ್ಟ್ ಲೀಡಿಂಗಲ್ಲಿದ್ದಾರೆ ಅನ್ನೋವಂಥದ್ದು ಗೊತ್ತಾಯಿತು. ಎಲ್ಲರೂ ಸಹ ಅದನ್ನು ಇಟ್ಕೊಂಡು ಟ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ರೀತಿ ಹೇಳಿದ್ರು, ಇಮ್ಮೆಚ್ಯೂರ್ ಅಂತ ಹೇಳಿದ್ರು. ಇಮ್ಮೆಚ್ಯೂರ್ ಇವತ್ತು CM ಆಗಿದ್ದಾರೆ ತಮಿಳ್ನಾಡು ಅನ್ನೋಂಥದ್ದು. ಆ ವಿಡಿಯೋ ನೋಡಿದ್ರಾ ನೀವು? ಮೇಡಮ್ ಅದು ಎಲ್ಲೋ ನಾನು ಮೊನ್ನೆ ನೋಡಿದೆ. ನಂಗೆ ಅಷ್ಟು ಆ ಪೊಲಿಟಿಕಲ್ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ದೊಡ್ಡವರು ಅವ್ರೇನು ಮಾತಾಡ್ತಾರೆ ಗೊತ್ತಿಲ್ಲ. ಸಿನಿಮಾ ಮಂದಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಅಂದರೆ ಬಂದ್ರೂ ಜಸ್ಟ್ ಸಿನಿಮಾ ಅಷ್ಟೇ, ಅವರು ಪಾಲಿಟಿಕ್ಸ್ ಅಷ್ಟೊಂದು ಏನು ಗೊತ್ತಾಗಲ್ಲ ಅಂತ ಹೇಳಿದ್ರು. ಬಟ್ ವಿಜಯ್ ಅವರು ಎಲ್ಲಾನು ಸಹ ತಲೆ ಬುಡ ಮಾಡಿಬಿಟ್ರಲ್ಲ. ಅಲ್ಲ, ಅವ್ರದ್ದು ಅಂದರೆ ಅವ್ರದ್ದು ವ್ಯೂ ಹಂಗಿರುತ್ತೆ. ಆ್ಯಕ್ಚುಲಿ ಅವ್ರು ಹಂಗೆ ಅಂದ್ಕೊಂಡಿರ್ತಾರೆ ಸಿನಿಮಾಯಿಂದ. ಅಂದರೆ ಇದೇ ಎಕ್ಸಾಂಪಲ್ ಅಲ್ವಾ. ನಾನು ಅದು ಮೊದಲೇ ಹೇಳ್ತಾ ಇದ್ದೆ ನಿಮಗೆ, ಸಿನಿಮಾಯಿಂದ ಏನೂ ಆಗಲ್ಲ ಅಂತ ಹೇಳಿದವ್ರಿಗೆ ಇದೊಂದು ದೊಡ್ಡ ಉದಾಹರಣೆ. ಸಿನಿಮಾಯಿಂದ ಎಲ್ಲದೂ ಆಗುತ್ತೆ ಮೇಡಮ್. ಇವತ್ತು ನೋಡಿ, ವಿಜಯ್ ಅವರು ಅವತ್ತು ಒಂದು ಫಂಕ್ಷನ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ, ಲಕ್ಷಾಂತರ ಜನ ಸೇರಿದ್ರು. ಕಾಲು ತುಳಿತಗಳಾಗಿ ನೋಡಿ, ನಿಮಗೆ ಗೊತ್ತಿದೆ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿರೋದಕ್ಕೆ ಏನಂದ್ರೆ, ಒಬ್ಬ ವ್ಯಕ್ತಿ ಸಿನಿಮಾಯಿಂದ ಅವನು ಗಳಿಸಿರೋ ಹೆಸರಿಂದ, ಅವರು ಸಿನಿಮಾ ಮೂಲಕ ಕೊಟ್ಟಿರೋ ಕಂಟೆಂಟ್ಗಳಿಂದ ಜನರು ಮೋಟಿವೇಟ್ ಆಗಿರೋದು. ಬರೀ ಚಿಕ್ಕ ಹುಡುಗರು ಅಥವಾ ಯೂತ್ಸ್ ಅಂತಲ್ಲ, ಅಂಕಲ್ಲು, ಆಂಟೀಸು, ದೊಡ್ಡ ದೊಡ್ಡ ಏಜ್ಡ್ ಪರ್ಸನ್ಸ್ ಎಲ್ಲರೂ. ಇದೆಲ್ಲ ಹೆಂಗಂದರೆ, ಸಿನಿಮಾ ಒಂದು ಮಾಧ್ಯಮ. ಸಿನಿಮಾಯಿಂದ ಎಲ್ಲರೂ ಎಲ್ಲದರಲ್ಲೂ ತಲುಪಿಸ್ಬೋದು. ನೀವು ಚಿಕ್ಕ ವಿಚಾರನ ಮನಸ್ಸಿಗೆ ನಾಟೋ ಹಾಗೆ ತಲುಪಿಸೋದು ಸಿನಿಮಾ ಮಾತ್ರ. ಅದರಲ್ಲಿ ವಿಜಯ್ ಸರ್ ಇದಾಗಿದ್ದಾರೆ. ಎಲ್ಲರೂ ಈಗ ನೋಡಿ ಸರ್, ಮೇಡಮ್ ನಮ್ಮ ಇದರಲ್ಲಿ ಅಪ್ಪಾಜಿಯವರು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್, ಅಪ್ಪು ಸರ್ ಆಗಲಿ, ಎಲ್ಲರೂ ಇದು ದರ್ಶನ್ ಸರ್, ಸುದೀಪ್ ಸರ್, ಧ್ರುವ್ ಎಲ್ಲ ಆಗಲಿ, ಇಷ್ಟು ಜನ ಎಲ್ರಿಗೂ ಫಾಲೋವರ್ಸ್ ಇದ್ದಾರೆ ಅಂದರೆ ಏನು, ಅವರಲ್ಲಿ ಏನೋ ಒಂದು ನೋಡಿರ್ತಾರೆ ಪ್ರತಿಯೊಂದರಲ್ಲೂ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಾಗಿರ್ಬೋದು, ಶಿವಣ್ಣ ಆಗಲಿ, ಅವ್ರು ಮಾಡಿರೋ ಒಳ್ಳೆ ಕೆಲಸ ಆಗಿರ್ಬೋದು, ಅಥವಾ ಕೊಟ್ಟಿರುವಂಥ ಸಿನಿಮಾಗಳಾಗಿರ್ಬೋದು, ಜನ ಅಷ್ಟು ಸ್ಫೂರ್ತಿಯಾಗಿ ಪಡ್ಕೊಂಡಿದ್ದಾರೆ ಅದನ್ನು. ಈಗ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಅಂದರೆ, ಇಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಹಂಗಿರುತ್ತೆ. ಬಟ್ ನಾನು ಹೇಳ್ತೀನಿ, ಸಿನಿಮಾ ಮಂದಿಯಾಗಿ, ಆ್ಯಸ್ ಅ ಸಿನಿಮಾ ಆರ್ಟಿಸ್ಟಾಗಿ, ನಾನೊಬ್ಬ ಆ್ಯಕ್ಟ್ರಾಗಿ ಏನು ಹೇಳ್ತೀನಿ ಅಂದರೆ, ಖಂಡಿತವಾಗ್ಲೂ ಸಿನಿಮಾಯಿಂದ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಮಿರಾಕಲ್ ಆಗ್ಬೋದು. ನಾನೇ ಫಾರ್ ಎಕ್ಸಾಂಪಲ್, ನಾನು ಒಂದು ಗ್ರಾಮದಿಂದ ಬಂದು, ಚಿಕ್ಕ ಗ್ರಾಮದಿಂದ ಬಂದು ಒಂದಿಷ್ಟು ಪೇಮೆಂಟಿಗೆ ವರ್ಕ್ ಮಾಡಿ ಇವತ್ತಿಷ್ಟು ಪೇಮೆಂಟ್ಗಳಾಗಲಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತೀನಿ ಅಂದರೆ, ನಾನು ಪಟ್ಟಿರೋ ಸ್ಟ್ರಗಲು, ನನಗೆ ಒಂದೊಂದು ಸಿನಿಮಾಯಿಂದ ಬಂದಿರೋ ಪ್ರೋಗ್ರೆಸ್, ಅದರಿಂದನೇ ಇಷ್ಟು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಇವತ್ತು ವಿಜಯ್ ಸರ್ CM ಆಗಿದ್ದಾರೆ, ಇದೊಂದು ಮಿರಾಕಲ್ ಬಿಡಿ. ನಮಗೆಲ್ಲ ಹೇಳ್ಕೊಳಕ್ಕಂತೂ ತುಂಬ ಖುಷಿ ವಿಚಾರ ಅಲ್ವಾ. ಸಿನಿಮಾಯಿಂದ ಏನಾಗಿದೆ ಅಂದರೆ, ಇಲ್ಲ ನೋಡಿ CM ಆಗಿಬಿಟ್ರು ಮತ್ತೆ ಫಸ್ಟ್ ಅಟೆಂಪ್ಟಲ್ಲಿ. ಆಫ್ಟರ್ MGR ಅಂದರೆ ಅವರು ಒಂದು 10 years ಎಲ್ಲ ಸ್ಟ್ರಗಲ್ ಪಟ್ಟಿದ್ರು, ಇವರು ಒಂದು ಅಟೆಂಪ್ಟಲ್ಲಿ CM ಆಗ್ತಾರೆ. ಇಟ್ಸ್ ಅ ಮಿರಾಕಲ್. ಏನು ಬೇಕಾದರೂ ಆಗ್ಬೋದು ಮೇಡಮ್. ಸರ್, ಈಗ ನಿಮಗೆ ಯಾರು ಅನ್ಸುತ್ತೆ ಕನ್ನಡ ಸ್ಟಾರ್ಸಲ್ಲಿ ಆ ರೀತಿ ಒಂದು ಕ್ರೇಜ್ ಇದೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನೋದಾದರೆ ಯಾವ ಸ್ಟಾರಿಗೆ? ಕ್ರೇಜ್ ಎಲ್ಲ ಯಾರು ವರ್ಕ್ ಆಗ್ಬೋದು ಪೊಲಿಟಿಕಲ್ ಬಂದರೆ? ಕ್ರೇಜ್ ಎಲ್ಲರಿಗೂ ಇದೆ ಮೇಡಮ್. ಅಂದರೆ ನನ್ನ ಪ್ರಕಾರ ಅಪ್ಪು ಸರ್ ಇದ್ದಿದ್ರೆ 100% ಅವ್ರಿಗೆ ಜಾಸ್ತಿ ಇತ್ತದು. ಅವರು ಅಪ್ಪು ಸರ್ಗೆ ಜಾಸ್ತಿ ವರ್ಕ್ ಆಗ್ತಾಯಿತ್ತು ಎಲ್ಲ ವಿಚಾರದಲ್ಲೂ.
ಯಾಕಂದರೆ ಅಪ್ಪಾಜಿಯವರು ಯಾವ ಪಾರ್ಟಿಗೂ ಬರಲಿಲ್ಲ ಅಥವಾ ಎಲೆಕ್ಷನ್ಗಳನ್ನ ಅಟೆಂಡ್ ಮಾಡಿಲ್ಲ. ಅಪ್ಪು ಸರ್ಗೂ ಆ ಮನಸ್ಸಿರಲಿಲ್ಲ, ಶಿವಣ್ಣಂಗೂ ಇರಲಿಲ್ಲ. ನನ್ನ ಪ್ರಕಾರ ಅಪ್ಪು ಸರ್ಗೇ ಜಾಸ್ತಿ ಇತ್ತು. ಮತ್ತು ಅದು ಬಿಟ್ಟು ನಂಗೆ ಐಡಿಯಾ ಇಲ್ಲ ಮೇಡಮ್, ಪೊಲಿಟಿಕಲಿ ಏನಿಲ್ಲ. ಅಪ್ಪು ಸರ್ ಇದ್ದಿದ್ರೆ 100% ಅವ್ರಿಗೆ ಇತ್ತು ಅಂತ ನಾನು ಹೇಳೋಕ್ಕೆ ಅದನ್ನೇ ಹೇಳ್ತಿದ್ದೆ ನಾನು. ಬಟ್ ಅವರು ರಾಜಕೀಯಕ್ಕೆ ತುಂಬ ದೂರ ಇದ್ರು. ಅಪ್ಪು ಸರಿಗೆ ಆ ಕೆಪಾಸಿಟಿ ಇತ್ತು, ಆ ಅಬಿಲಿಟಿ ಇತ್ತು, 100% ಇತ್ತು. ನಾನು ಹೇಳಿದ್ನಲ್ಲ ನಿಮಗೆ, ನಾನು ವಿಜಯ್ ಸರ್ ನೋಡ್ತಾ ಅಪ್ಪು ಸರೇ ನೆನಪಾಗೋರು ನನಗೆ. ಆ ಬಿಹೇವಿಯರ್ ಇಬ್ಬರಿಗೂ ಮ್ಯಾಚ್ ಆಗ್ತಾಯಿತ್ತು. ನನ್ನನ್ನು ಟ್ರೀಟ್ ಮಾಡಿರೋದು ಅಂದರೆ ಅವರಿಬ್ಬರಲ್ಲೂ ನಂಗೆ ಒಂದೇ, ಅಂದರೆ ಆ ಥರ ಡಿಫ್ರೆನ್ಷಿಯೇಟ್ ಕಾಣಿಸಿಲ್ಲ. ಇಬ್ಬರಲ್ಲೂ ಒಂದೇ ಥರ ಅನಿಸ್ತಾ ಇತ್ತು ನನಗೆ, ಅಪ್ಪು ಸರ್ ಆಗಲಿ ವಿಜಯ್ ಸರ್ ಆಗಲಿ. ಅಪ್ಪು ಸರಿಗೆ ನಾನು ಆ ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ. ಅಪ್ಪು ಸರ್ ಇದ್ದಿದ್ರೆ ಏನು ಬೇಕಾದ್ರೂ ಆಗೋಕ್ಕೆ ಸಾಧ್ಯ ಇತ್ತು. ನಾನೊಂದು ಕ್ಯಾನ್ವಾಸ್ ಕೂಡ ಹೋಗ್ತಿದ್ದೆ ನಾನು ಇದ್ದಿದ್ರೆ. ಅಲ್ಲ, ಈಗ ವಿಜಯ್ ಸರ್ ಹೆಂಗೆ ಅವ್ರ ಡ್ರೈವರ್ ಮಗನಿಗೆ ಒಂದು ಟಿಕೆಟ್ ಕೊಟ್ಟರು, ನಿಮ್ಗೊಂದು ಟಿಕೆಟ್ ಸಿಕ್ತಿತ್ತು. ಏನು ಅನಿಸುತ್ತೆ ವರ್ಜಂಗ್ ಅವರೇ? ಅಂದರೆ ಡ್ರೈವರ್ ಮಗನಿಗೆ ಅವರು ಟಿಕೆಟ್ ಕೊಡಿಸಿದ್ರು, ಜೊತೆಗೆ ಅವ್ರು ಕೂಡ ಗೆದ್ದರು. ಕೆಪಾಸಿಟಿ ಮೇಡಮ್, ಅದೇ ಹೇಳೋದು. ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ, ಯಾರ ಬಗ್ಗೆನೂ ಮಾತಾಡಬೇಡಿ. ನಿಮ್ಮಲ್ಲಿ ಒಳ್ಳೆತನ ಇರಲಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ. ಹಂಗೆ ಮಾಡಿದಾಗ ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನೋಡಿ, ಯಾರು ಒಬ್ಬ ಆಟೋ ಡ್ರೈವರ್ ಮಗ ಅಲ್ವ ಅವರು, ಅವ್ರ ಡ್ರೈವರ್ ಮಗ. ಇನ್ನೊಬ್ರು ಯಾರೋ ಬೇರೆ ಒಬ್ಬರು ಆಟೋ ಡ್ರೈವರ್ ಅವರು ಇದ್ದಾರೆ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಕರ್ಕೊಬಂದು ಎಲೆಕ್ಷನ್ ನಿಲ್ಲಿಸಿ ಅವ್ನು MLA ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದು. ಅಂದರೆ ಈ ಕಡೆ ಏನಿದೆ ಫೇಮು ನೇಮು ಆಗಲಿ ಅಥವಾ ವರ್ಕ್ ಜಾಸ್ತಿ ವಿಜಯ್ ಸರ್ ಇಂದಿರ್ಬೋದು, ಅವ್ರ ಫೇಮಿಂದ ವರ್ಕ್ ಆಗಿರ್ಬೋದು. ಜನ ಅವ್ರನ್ನ ನಂಬಿ ಓಟ್ ಹಾಕ್ಬೇಕಲ್ವ ಮೇಡಮ್. ಇವ್ರು ತಂದು ನಿಲ್ಸಿದ್ರೆ ಅನ್ನೋಕ್ಕೂ ಇನ್ನೂ ದೊಡ್ಡ ದೊಡ್ಡ ಪಕ್ಷಗಳಿದ್ವು, ಎಷ್ಟು ದೊಡ್ಡ ದೊಡ್ಡ ಪಾರ್ಟೀಸ್ಗಳಿದ್ವು. ಅವ್ರನ್ನ ಬಿಟ್ಟು ಇವ್ರನ್ನ ಓಟ್ ಹಾಕ್ಬೇಕಂದ್ರೆ ಇವರಲ್ಲಿ ಏನೋ ನೋಡಿನೇ ಅವ್ರಿಗೆ ಓಟ್ ಹಾಕಿರ್ತಾರೆ. ಸೊ ಇದೆಲ್ಲ ಅಂದರೆ ನಾನು ಹೇಳೋದು ಮತ್ತೆ ಹೇಳ್ತೀನಿ ಮೇಡಮ್, ಇವೆಲ್ಲ ಸಿನಿಮಾಯಿಂದನೇ ಸಾಧ್ಯ. ನಾವು ವೆರಿ ಪ್ರೌಡ್. ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ನಮಗೆಲ್ಲ ಒಂದು ಕಾನ್ಫಿಡೆಂಟ್ ಬಂದಿದೆ ಗೊತ್ತಾ, ಒಂದು ಎನರ್ಜಿ ಬಂದಿದೆ ಇದರಿಂದ. ಇನ್ನೂ ಎಷ್ಟು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಅಂದರೆ ಈ ಲೈಫಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅಂತ. ಜನನಾಯಕನ ಸಿನಿಮಾಗೋಸ್ಕರ ನೀವು ಏನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಡ್ರಿ ಆ ಒಂದು ಪಾತ್ರಕ್ಕೋಸ್ಕರ? ಸ್ಪೆಷಲಿ ನನ್ನ ಬಾಡಿ ತುಂಬ ಹಾಳಾಗಿತ್ತು ಆ ಟೈಮಲ್ಲಿ. ಯಾವಾಗ ಆಪ್ರೇಟ್ ಆಯಿತು ಆ ಟೈಮಲ್ಲಿ, ಅಂದರೆ ಎಲ್ಲದೂ ಸಿನಿಮಾಗೋಸ್ಕರನೇ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಗೈನ್ ಆಗ್ತೀನಿ, ಒಂದು ಪ್ರಾಜೆಕ್ಟಿಗೆ ಮತ್ತೆ ವೆಯ್ಟ್ ಲೂಸ್ ಆಗ್ತೀನಿ, ಮತ್ತೆ ಗೈನ್ ಆಗ್ತೀನಿ, ಅದೇ ಥರನೇ. ಸೊ ಸಮ್ ಇಶ್ಯೂಯಿಂದ ಒಂದು 6 ಮಂತ್ ತುಂಬ ರೆಸ್ಟಲ್ಲಿದ್ದೆ. ಅದಾದಮೇಲೆ ಮತ್ತೆ ಗೈನ್ ಮಾಡ್ಕೊಳ್ಳೋದಿತ್ತಲ್ವ, ಅದು ದೊಡ್ಡ ಟಾಸ್ಕ್ ಆಗಿತ್ತು. ಅಂದರೆ ಫುಲ್ ಬಾಡಿನ ಡೈಲಿ 3 to 4 hours ವರ್ಕೌಟ್ ಮಾಡಿಕೊಂಡು, ಬೇರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಬಾಡಿನ ಒಂದು ಫ್ರೇಮ್ ತೊಗೊಂಬರೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಫೈನಲಿ ಮಾಡಿಕೊಂಡೆ ನಾನು. ಡೈರೆಕ್ಟ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ. ಇಟ್ ವಾಸ್ ಅ ಬಿಗ್ ಟಾಸ್ಕ್. ತುಂಬ ಗೈನ್ ಆಗಿದ್ದೆ, ಅರೌಂಡ್ 9 kg ಗೈನ್ ಆಗಿದ್ದೆ. ಅಂದರೆ ಟೋಟಲ್ ಆ ಶೆಡ್ಯೂಲ್ ಮುಗಿಯೋರ್ವರೆಗೂ ಒಂದು 25 daysವರೆಗೂ ಗ್ಯಾಪ್ ಇತ್ತು ನನಗೆ. ಇಲ್ಲಿ ಒಂದು 4 kg ಗೈನ್ ಆಗಿದ್ದೆ. ಜೊತೆಗೆ ಅಲ್ಲಿ ಟ್ರಾವೆಲ್ ಜೊತೆ ಇತ್ತಲ್ವ, ಟೋಟಲ್ ನಂಗೆ ಒಂದಿಷ್ಟು ಟೈಮ್ ಸಿಕ್ಕಿತ್ತು, ಒಂದು 50 daysವರೆಗೂ ಟೈಮ್ ಸಿಕ್ಕಿತ್ತು. ಒಂದಿನೂ ವರ್ಕೌಟ್ ಬಿಟ್ಟಿಲ್ಲ. ಜೊತೆಗೆ ಒಳ್ಳೊಳ್ಳೆ ಫುಡ್ಗಳನ್ನ ಅವ್ರು ಪ್ರೊವೈಡ್ ಮಾಡಿದರು. ಟ್ರೀಟ್ಮೆಂಟ್ ಆಗಲಿ ಅಥವಾ ನನಗೆ ಫೆಸಿಲಿಟೀಸ್ಗಳಾಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಪ್ರೊಡಕ್ಷನ್ ಹೌಸಿಂದ KBNಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ನೀಟಾಗಿ ನೋಡಿಕೊಂಡ್ರು ನನ್ನ. ಸೊ ನನಗೆ ಹೆಂಗೆ ನಾನು ಅಚೀವ್ ಮಾಡಬೇಕಿತ್ತು ಅದಕ್ಕೆಲ್ಲ ತುಂಬ ಸಪೋರ್ಟು ಅವ್ರ ಕಡೆಯಿಂದ ಸಿಕ್ತು. ಸೊ ಡೈರೆಕ್ಟ್ರು ತುಂಬ ಸಪೋರ್ಟ್ ಮಾಡಿದ್ರು, ನನ್ನ ಟೀಮ್ ತುಂಬ ಸಪೋರ್ಟ್ ಇತ್ತು. ಫೈನಲಿ ಅವ್ರಿಗೆ ಹೆಂಗೆ ಫ್ರೇಮ್ ನಾನು ಹೆಂಗೆ ಕಾಣಿಸ್ಬೇಕಂತಿದ್ನಲ್ಲ, ಫೈನಲಿ ಆ ಥರ ನಾನು ಬಂದೆ. ಡೈರೆಕ್ಟ್ರು ತುಂಬ ಖುಷಿಯಾಗಿದ್ರು ನನ್ನ ನೋಡಿ ಫ್ರೇಮಲ್ಲಿ. 23 days ಯಾವ ಸ್ಪಾಟಲ್ಲಿ, ಯಾವ ಲೊಕೇಶನಲ್ಲಿ ಶೂಟ್ ಆಯಿತು? ಲೊಕೇಶನಲ್ಲಿ ಇಟ್ಸ್ ಐ ಥಿಂಕ್ ಕೋಕ್ ಸ್ಟುಡಿಯೋ ಅಂತ. ಕೋಕ್ ಸ್ಟುಡಿಯೋ ಆರ್ ವಾಟ್, ಸಾರಿ ಪೆಪ್ಸಿ ಸ್ಟುಡಿಯೋ ಅನ್ಸುತ್ತೆ, ತಮಿಳ್ನಾಡಲ್ಲಿದೆ, ಮಹಾಬಲಿಪುರಮಲ್ಲಿ. ಒಂದೇ ಲೊಕೇಶನಲ್ಲೇನೋ ನಡೀತು, ಗೊತ್ತಿಲ್ಲ, ಅದು ಹೇಳಬಾರ್ದು ಅನಿಸುತ್ತೆ. ಬಟ್ ಓಕೆ, ಫ್ಲೋರಲ್ಲಿ ಹೇಳಿದೆ, ಅಲ್ಲಿ ನಡೀತಿತ್ತು. ಸಿನಿಮಾಗೆ ಸಾಕಷ್ಟು ಅಡೆತಡೆಗಳು ಬಂದವು. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಸೆನ್ಸಾರ್ ಇರಬಹುದು, ಅದರ ವಿಚಾರವಾಗಿ. ಅಂದರೆ ದಳಪತಿ ವಿಜಯ್ ಅವರು ಪೊಲಿಟಿಕಲ್ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಆಗ್ತಾ ಇತ್ತು. ಜೊತೆಗೆ ಅವ್ರಿಗೆ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಇರ್ಬೋದು, ಸಾಕಷ್ಟು ಕಲಾವಿದರಿದ್ರು, ಎಲ್ರಿಗೂ ಸಹ ಅದು ಅಫೆಕ್ಟ್ ಆಯಿತು. ಅಂದರೆ ಪ್ರೊಡಕ್ಷನ್ ಕಡೆಯಿಂದ ಕಲಾವಿದರನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಆ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಅಂದರೆ ನಾನು ಹೇಳಿದ್ನಲ್ಲ, ಅದು ಪ್ರೊಡಕ್ಷನಿಂದ ಆ ಥರ ಇದ್ದಾಗ ಮಾತ್ರ ಸಾಧ್ಯ ಒಬ್ರಿಗೆ. ಅಂದರೆ ನೀವು ಹೇಳಿದ್ನಲ್ಲ ನಾನು ಮೊದಲೇ, ಸಿನಿಮಾ ಮಂದಿಗೆ ಜಾಸ್ತಿ ಎಫೆಕ್ಟ್ ಆಗಿಬಿಡುತ್ತೆ ಈ ಥರದೆಲ್ಲ ಆದಾಗ. ಮುಂದೆ ಏನು ಮಾಡಬೇಕು ಅನ್ನೋದು ಐಡಿಯಾಸೇ ಇರಲ್ಲ. ಈಗ ನಮಗೆಲ್ಲ ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಓಕೆ. ಇದಕ್ಕೋಸ್ಕರ ಈಗ ನೋಡಿ, ಟೆಕ್ನಿಷಿಯನ್ಸ್ಗಳು, ಅಸೋಸಿಯೇಟ್ ಆಗಲಿ, ಕೋ ಡೈರೆಕ್ಟರ್ಗಳಾಗಲಿ ಅಥವಾ ಬೇರೆ ಬೇರೆ ಆರ್ಟಿಸ್ಟ್ಗಳಾಗಲಿ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದು ತಪ್ಪಿಂದ ಎಲ್ಲರ ಜೀವನನೂ ಹಾಳಾಗ್ಬಿಡುತ್ತೆ. ಅಷ್ಟು
ಅಷ್ಟು ಬಂಡವಾಳ ಹಾಕಿ ನೀವು ಹೇಳಿ ಲೀಕ್ ಇಡೀ ಸಿನಿಮಾ HD ಕ್ವಾಲಿಟಿಯಲ್ಲಿ ಲೀಕ್ ಆಗತ್ತಂದರೆ ಪ್ರೊಡ್ಯೂಸರ್ ಮಾಡಿ ಏನು ಪ್ರಯೋಜನ? ಓಕೆ, ವಿಜಯ್ ಸರ್ ಆಗೋಕ್ಕೋಸ್ಕರ ಬಚಾವ್, ಅಂಥ ದೊಡ್ಡ ಸ್ಟಾರ್ಡಮ್ ಇದೆ, ಜನ ಲೀಕ್ ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ, ಮತ್ತೆ ಬಂದು ಅದೇ ಸೆಲೆಬ್ರೇಷನ್ ನಡೀತದೆ, ಸಿನಿಮಾ ರಿಲೀಸ್ ಆಗುತ್ತೆ. ಓಕೆ, ಒಬ್ಬ ನಾರ್ಮಲ್ ಹೀರೋ, ನಾರ್ಮಲ್ ಆರ್ಟಿಸ್ಟ್ ಆಗಿದ್ರೆ ಅವ್ರ ಕತೆ ಏನು ಹೇಳಿ? ಎಲ್ಲೊಬ್ಬ ಸಾಲ ಮಾಡ್ಕೊಂಬಂದು ದುಡ್ಡು ತಂದು ಹಾಕಿ ಇಲ್ಲಿ ಸಿನಿಮಾ ಮಾಡಿ ಎಲ್ಲದು ಕಂಪ್ಲೀಟಾಗಿ ವಾಶೌಟ್ ಆಯ್ತಂದರೆ ಅವನು ಸರ್ವೈವ್ ಆಗೋದೇ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಎಲ್ಲ ಏನೇ ಮಾಡೋದಿದ್ರು ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಕ್ಯಾಂಪೇನ್ ಮಾಡೋ ಟೈಮಲ್ಲಿ ವಿಜಯ್ ಅವ್ರಿಗೆ ನೆಗೆಟಿವ್ ಆಗಬೇಕು ಅಂತ ಬೇಕಂತಾನೆ ಸಾಕಷ್ಟು ಪ್ರಯತ್ನಗಳು ಪಟ್ಟರು. ಎಲ್ಲೋ ಅಂದರೆ ರಿಯಲ್ ಲೈಫಲ್ಲಿ ಅವ್ರು ಹೀರೋ ಆಗಕ್ಕೆ ಸಾಧ್ಯ ಇಲ್ಲ, ರೀಲಲ್ಲಿ ಮಾತ್ರ ಅವರು ಅನ್ನೋಂಥದ್ದು. ಯಾವುದೋ ಒಂದು ಹೂದು ಹಾಕೋದು, ಅದು ಬಾಂಬ್ ಥರ ಅಂದ್ಕೊಂಡು ಅವ್ರು ಸೈಕಲಿಂದ ಓಡೋಗೋದು. ಮನುಷ್ಯ ಅಂದರೆ ಖಂಡಿತವಾಗ್ಲೂ ಜೀವದ ಭಯ ಇದ್ದೇ ಇರುತ್ತೆ. ಅದರಲ್ಲೂ ಸಹ ಅವ್ರು ಅಂಥ ದೊಡ್ಡ ವ್ಯಕ್ತಿ ಅಂತ ಆದಮೇಲೆ ಅವ್ರು ನಂಬ್ಕೊಂಡು ಸಾಕಷ್ಟು ಜನ ಇರ್ತಾರೆ. ಕಾಮನ್ ಪೀಪಲ್ಗಳಿಗೇ ಈ ಥರದ್ದು ಇರುತ್ತೆ, ಅರ್ಥ ಆಯ್ತಾ? ಏನು ಟ್ರಿಗರ್ ಮಾಡೋದಾಗಲಿ ಅಥವಾ ಈ ಬೆದರಿಕೆಗಳಾಗಲಿ ನಾರ್ಮಲ್ ಜನಗಳಿಗೇ ಇರುತ್ತೆ. ಅಂಥದ್ರಲ್ಲಿ ಈಸ್ ಅ ಸೂಪರ್ ಸ್ಟಾರ್ ಆಯಿತು. ಅಂದರೆ ದೊಡ್ಡ ವ್ಯಕ್ತಿ ಎಲ್ಲಕ್ಕಿಂತನೂ ಪಾರ್ಟಿನ ಒಂದು ಪಕ್ಷ ಕಟ್ಟಿ ಪಾರ್ಟಿನ ಮುನ್ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿ, ಅವ್ರ ಮೇಲೆ ಇದೆಲ್ಲ ಕಾಮನ್ ಆಗಿರುತ್ತೆ. ಈ ಥರ ಇನ್ಸಿಡೆಂಟ್ಗಳು ನಡೆದಿದೆ. ರಾಜೀವ್ ಗಾಂಧಿ ಅವ್ರಿಗೆ ಇದೇ ಥರ ಮಾಡಿನೇ ಬ್ಲಾಸ್ಟ್ ಆಗಿ ನೋಡಿ, ಅವ್ರು ಅಂಥ ಪ್ರಧಾನಿ ಇವರೇ ಹೋಗಿಬಿಟ್ರು ಅಲ್ವಾ, ಪ್ರೈಮ್ ಮಿನಿಸ್ಟರ್. ಇದರಲ್ಲಿ ಅಂಥದ್ರಲ್ಲಿ ವಿಜಯ್ ಸರ್ ಕೇರ್ ಮಾಡಲೇಬೇಕು. ಒಂದು 10 ಸೆಕೆಂಡ್ ಎಲ್ಲ ಟೈಮ್ ಇರುತ್ತೆ ಮೇಡಮ್. ಅದರಲ್ಲಿ ನೀವು ಯಾರೋ ಹಿಂಗೆ ಈ ಥರ ಅಟೆಂಪ್ಟ್ ಮಾಡ್ತಾರೆ ಅಂದಾಗ ನೀವು ಕೇರ್ಫುಲ್ಲಾಗಿ ಇರಲೇಬೇಕಾಗತ್ತೆ. ಹೂವು ಬಿಟ್ಟು ಅದು ಬಾಂಬ್ ಆಗಿದ್ರೆ ಏನು ಮಾಡೋಕ್ಕಾಗತ್ತೆ? ಫೈನಲಿ ನಿಮ್ಗೆ ಇರೋ ಟೈಮಲ್ಲಿ ನೀವು ಎಚ್ಚೆತ್ಕೊಂಡ್ರೆ ಮಾತ್ರ ಇದನ್ನೆಲ್ಲ, ಆಮೇಲೆ ಮೀರ್ ಹೋದ್ಮೇಲೆ ಏನು ಮಾಡಿ, ಫಾಸ್ಟ್ ಇಸ್ ದಿ ಫಾಸ್ಟ್ ಅಲ್ವಾ? ಸೊ ಅದರಲ್ಲಿ ಏನು ತಪ್ಪಿಲ್ಲ, ಅದರಲ್ಲೆಲ್ಲ ಏನೋ ಮಾಡ್ತಿದ್ರೆ ಅದು ಅವ್ರಿಗೆ ಬಿಟ್ಟಿರೋದಷ್ಟೇ. ಪಾಸಿಟಿವ್ ಆಗಿರಿ. ಸೊ ಒಂದಿಷ್ಟು ಟೈಮಲ್ಲಿ ಎಸ್ಕೇಪ್ ಆಗಿರೋದು ಅವರಿಗೂ ಬಂದಿರುತ್ತೆ ಏನೋ ವಿಚಾರಗಳು, ಅವ್ರು ಅದನ್ನ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಓಡೋದ್ರು ಮಾಡೋದ್ರು ಅವೆಲ್ಲ ಮ್ಯಾಟರ್ ಆಗಲ್ಲ ಅಲ್ಲಿ. ಇಲ್ಲ ಅದು ಫನ್ನಿ ಅಲ್ಲ, ಅದು ಅಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಏನು ಹೇಳಿ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕೇರ್ಫುಲ್ ಆಗಿರೋದು ಅವರಿಗೆ 100% ಇರಲೇಬೇಕಾಗತ್ತೆ. ಯಾರು ಎಷ್ಟೇ ಗಾರ್ಡ್ಸ್ ಇರಲಿನಿ, ನಮ್ಮ ಸೆಲ್ಫ್ ಆಗಿ ನಾವು ಏನು ಯೋಚನೆ ಮಾಡ್ತೀವಿ ಇದನ್ನು ಪಾರಾಗಬೇಕು ಹೆಂಗೆ ಅಂತ, ಅದು ವಿಜಯ್ ಸರಿಗೆ ಗೊತ್ತಿರುತ್ತೆ ಬಿಡಿ. ಈ ಥರದ್ದು ಎಷ್ಟೋ ಇನ್ಸಿಡೆಂಟ್ಗಳು ನಡೆದಿದೆ, ಹಾಗಾಗಿ ಅವ್ರು ಕೇರ್ಫುಲ್ಲಾಗಿ ಇರಲೇಬೇಕಾಗತ್ತೆ, ಪ್ರಿಕಾಷನ್ ತೊಗೊಳ್ಳೇಬೇಕಾಗತ್ತೆ. ಸೆಟ್ಟಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಇಬ್ಬರು ಕಮ್ಯುನಿಕೇಟ್ ಮಾಡ್ತಿದ್ರಿ ಅಂತ? ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ತಾ ಇದ್ರಿ. ತಮಿಳಲ್ಲಿ ನಂಗೆ ಅರ್ಥ ಆಗ್ತಾ ಇತ್ತು, ತಮಿಳ್ ನಂಗೆ ಅಷ್ಟು ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತಮಿಳಲ್ಲಿ ಅವರು ಹುಡುಗರ ಜೊತೆ ಎಲ್ಲ ತಮಿಳಲ್ಲೇ ಮಾತಾಡ್ತಿದ್ದೆ ನಾನು. ವಿಜಯ್ ಸರ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ಬಟ್ ಕನ್ನಡ ವರ್ಡ್ ಹಾಗಾಗಿ ನಾನು ಮಾತಾಡ್ತಾ ಜಾಸ್ತಿ ಕನ್ನಡನೇ ಬರೋದು ಮೇಡಮ್ ಎಲ್ಲಿ ಹೋದ್ರೂ. ಸೊ ಅವ್ರ ಜೊತೆ ಹಂಗೆ ಮಾತಾಡ್ತಾ ಎಲ್ಲ ಮಧ್ಯೆ ಬರ್ತಾಯಿತ್ತು. ಸರ್ ಇದು ಓಕೆನಾ ಕೇಳ್ತಿದ್ದೆ, ಸರ್ ಆಯ್ತಾ ಮುಗೀತು ಸರ್ ನೀವು ಓಕೆ ಅಲ್ವಾ, ಹಿಂಗೆ ಕೇಳ್ತಿದ್ದೆ ಮಧ್ಯ ಮಾತಾಡಿ. ಜಾಸ್ತಿ ಅರ್ಥ ಆಗ್ತಿತ್ತು, 100% ಅರ್ಥ ಆಗತ್ತೆ ಅವರಿಗೆ. ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡು ಮಾತಾಡ್ತಿದ್ದೆ. ನಿಮ್ಮ ಸಿನಿಮಾ ಬಗ್ಗೆ ನೀವೇನಾದರೂ ಅವ್ರ ಹತ್ರ ಇಂಟ್ರಡಕ್ಷನ್ ಕೊಡೋ ಟೈಮಲ್ಲಿ ಈ ರೀತಿ ಮಾಡ್ತಾ ಇದ್ದೆ ಕನ್ನಡ ಸಿನಿಮಾದಲ್ಲಿ ಅಂತ ಹೇಳಿದಾಗ ಅವ್ರೇನಾದರೂ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿದ್ದು ಉಂಟಾ? ಇಲ್ಲ, ನಾನು ಆವಾಗಲೇ ಹೇಳಿದ್ನಲ್ಲ ಮೇಡಮ್, ಅವರು ತುಂಬ ಇಂಟ್ರೋವರ್ಟ್ ಇದ್ದಾರೆ, ಎಷ್ಟು ಬೇಕಷ್ಟೇ ಮಾತಾಡ್ತಾರೆ. ನಾನು ಹಾಗೆ ಇದ್ದೀನಿ, ರಿಹರ್ಸಲು ಅದಿದಂತ ಇರ್ತಾರೆ. ಹಂಗೆ ಅವ್ರು ನೋಡಿರ್ತಾರೆ, ಅವ್ರಿಗೆ ಗೊತ್ತಿದ್ದೇನೆ ಕಾಸ್ಟಿಂಗ್ ಮಾಡಿರ್ತಾರೆ. ಆ್ಯಕ್ಚುಲಿ ಅಂದರೆ ತುಂಬ ಮೇಜರ್ ರೋಲ್ ಇರೋ ಕಾರಣದಿಂದಾಗಿ ಅವ್ರಿಗೆ ಗೊತ್ತಿರುತ್ತೆ ಅದನ್ನು. ಪ್ರತಿ ಅಂದರೆ ಕಾಂಬಿನೇಷನ್ಲೇ ಇತ್ತು ಮೇಡಮ್ ಎಲ್ಲ ಸೀನ್, ಎಲ್ಲದು ಅಂದರೆ ಜಾಸ್ತಿ ಟೈಮ್ ತೊಗೊಂಡು ಪಟ್ ಅಂತ ಎಲ್ಲ ನಡೀತಾ ಇತ್ತು. ಅಂದರೆ ಪರ್ಟಿಕ್ಯುಲರ್ ಸೀನ್ ಅಂತಲ್ಲ, ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಪ್ರತಿಯೊಂದಕ್ಕೂ ಮಾತಾಡ್ಕೊತಾ ಇದ್ವಿ ನಾವು. ಅದೇ ಚೆನ್ನಾಗಿತ್ತು ಅಷ್ಟೇ. ವಿಜಯ್ ಅವ್ರನ್ನ ನೋಡಿದ್ರೆ ಅಪ್ಪು ಸರ್ ನೆನಪಾಗ್ತಾರೆ ಅನ್ನುವಂಥದ್ದು ಇವತ್ತಿಗೆ ನನಗೆ ನೆನಪಾಗ್ತಾ ಇತ್ತು. ಅಪ್ಪು ಸರ್ ಆ ಹೈಟ್ ಕೂಡ ಮ್ಯಾಚ್ ಆಗ್ತಾ ಇತ್ತು, ಆಮೇಲೆ ಆ ಆ್ಯಂಬಿಯನ್ಸ್ ಕೂಡ ವರ್ಕ್ ಆಗ್ತಾ ಇತ್ತು. ಆ್ಯಂಡ್ ವೇ ಆಫ್ ಬಿಹೇವಿಯರ್ ಆಗಲಿ, ವೇ ಆಫ್ ಟಾಕ್ ಆಗಲಿ, ಎಲ್ಲದೂ ತುಂಬ ಅಂದರೆ ಯಾವತ್ತೂ ಒಂದು ಸಿಗ್ನೇಚರ್ ಇರುತ್ತೆ ಒಬ್ಬ ಆ್ಯಕ್ಟರ್ಗೆ ಹೀರೋ ಆದಾಗ. ಅಪ್ಪು ಸರ್ ಕೂಡ ಹಾಗೇನೆ ಸೆಟ್ಟಲ್ಲಿದ್ದಾಗ ಒಂಥರ ಕುಣಿದಾಡ್ಕೊಂಡಿರೋರು, ಅವ್ರ ಮ್ಯಾನರಿಸಮ್ನ ಅವರಲ್ಲಿ ಕ್ಯಾರಿ ಮಾಡೋರಲ್ಲಿ, ಅಂದರೆ ಎಲ್ಲರೂ ಇಂಪ್ರೆಸ್ ಆಗ್ತಾಯಿದ್ರು ಅದಕ್ಕೆ. ವಿಜಯ್ ಸರ್ ಕೂಡ ಅದೇ ಥರನೇ ಸೆಟ್ಟಲ್ಲಿ ಒಂಥರ ಅಂದರೆ ಆ ಫ್ರೀ ಟೈಮಲ್ಲಿ ಡ್ಯಾನ್ಸ್ ಮಾಡೋರು, ಎಷ್ಟೇ ಜನ ಇರಲಿ ಹೊರಗಡೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅಂದರೆ ಹೇಳಿದ್ನಲ್ಲ, ನನಗೆ ಅವರಿಗೂ ಅಂಥ ಡಿಫ್ರೆನ್ಸ್ ಗೊತ್ತಾಗಿಲ್ಲ, ನಂಗೆ ಅಷ್ಟು ವ್ಯತ್ಯಾಸಗಳು ಏನು ಗೊತ್ತಾಗಿಲ್ಲ. ಇಬ್ಬರು ಒಳ್ಳೆ ಮನುಷ್ಯ, ಇಬ್ಬರು ಒಳ್ಳೆ ವ್ಯಕ್ತಿ, ಇಬ್ಬರಿಗೂ ಅಪ್ಪು ಸರ್ ಹಿಂಗಾಯ್ತು, ಅವ್ರು ಇರಬೇಕಿತ್ತು, ಅದನ್ನು ನೋವಂತೂ ನಮ್ಮ ಫೈನಲಿ ನಾವು ಈ ಭೂಮಿ ಮೇಲೆ ಇರೋವರೆಗೂ ನಮ್ಗೆ ಅದೊಂದು ನೋವಿರುತ್ತೆ ಅಪ್ಪು ಸರ್ನ ಕಳ್ಕೊಂಡಿರೋದು. ವಿಜಯ್ ಸರ್ಗೆ ಈ ಥರ ಅವರು ಇಷ್ಟು ಅಚೀವ್ ಮಾಡಿರೋದಂತೂ ಐ ಆಮ್ ವೆರಿ ಹ್ಯಾಪಿ, ತುಂಬ ಖುಷಿ. ಅವ್ರ ಪಾರ್ಟಿ ಅದು ಇದು ಏನು ಬೇಕಾರಾಗಲಿ, ಪರ್ಸ್ನಲಿ ಐ ಆಮ್ ವೆರಿ ಹ್ಯಾಪಿ. ಸಿನಿಮಾ ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾಯಿಂದ ಅವ್ರು ಈ ಪೊಸಿಷನಿಗೆ ಬಂದಿರೋದು. ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳು ಯಾವ ಹಂತದಲ್ಲಿದೆ, ಯಾವ್ದು ಮಾಡ್ತಾ ಇದ್ದೀರಾ? ತುಂಬ ಲೈನಪ್ಸ್ಗಳಿದೆ ಮೇಡಮ್. ತೆಲುಗು, ತಮಿಳ್ ಆ್ಯಂಡ್ ಕನ್ನಡ ಇದೆ.
ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ, ಇದೊಂದು ರಿಲೀಸ್ ಆಗಲಿ. ಕನ್ನಡ ಇದೆ ಕನ್ನಡನೂ ಇದೆ, ಅಂದರೆ ತುಂಬ ಹಳೆ ಪ್ರಾಜೆಕ್ಟು, ಸ್ವಲ್ಪ ಹೋಲ್ಡ್ ಆಗಿದೆ, ಮತ್ತೆ ಸ್ಟಾರ್ಟ್ ಆಗಿದೆ ಸಿನಿಮಾ. ಬಟ್ ತಮಿಳ್ ಆ್ಯಂಡ್ ತೆಲುಗು ನಡೀತಾ ಇದೆ. ಅಪ್ಡೇಟ್ ಕೊಡ್ತೀನಿ. ಮತ್ತು ಸಲಾಟು ನೋಡ್ಬೇಕು ಮೇಡಮ್, ಪ್ರಶಾಂತ್ ಸರ್ ಮೇಲೆ ಡಿಪೆಂಡ್. ವಿಜಯ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಆ್ಯಂಡ್ ಇವರು ಪ್ರಭಾಸ್ ಸರ್ ಅವ್ರ ಮೇಲೆ ಸ್ಟಾರ್ಟ್ ಮಾಡ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ. ಮೋಸ್ಟ್ಲಿ 2027 ಐ ಥಿಂಕ್ ಆ ಟೈಮಲ್ಲಿ ದೇ ವಿಲ್ ಸ್ಟಾರ್ಟ್. ವಿಜಯ್ ಅವರ ತಂದೆ ಇರಬಹುದು ಸಿ ಎ ಚಂದ್ರಶೇಖರ್ ಸರ್, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿರೋದು. ಸೊ ಎಲ್ಲೋ ಆ ಕಡೆ ಕನೆಕ್ಷನ್ ಆಗಿದೆ. ನೀವು ಕೂಡ ಕರ್ನಾಟಕದವರು, ಈಗ ತಮಿಳು ಇಂಡಸ್ಟ್ರಿನಲ್ಲಿ ಪಾದಾರ್ಪಣೆ ಮಾಡಿ ಅಲ್ಲೂ ಕೂಡ ಒಂದು ಸಿನಿಮಾ ಈಗ ಇನ್ನೇನು ರಿಲೀಸ್ ಕೂಡ ಅದು ರೆಡಿ ಆಗಿರುವಂಥದ್ದು. ಅವ್ರ ತಂದೆ ಬಗ್ಗೆ ತಿಳ್ಕೊಂಡಿದ್ದು ಇಲ್ಲ, ನಾನು ತಿಳ್ಕೊಂಡಿದ್ದೆ ಮೇಡಮ್. ಅಂದರೆ ನೋಡಿ, ವಿಷ್ಣುವರ್ಧನ್ ಸರ್ ಮಾಡಿದಾರಂತ, ಅಂಬರೀಷ್ ಸರ್ಗೆ, ಅವರಿಗೂ ಕನ್ನಡದ ಅಂದರೆ ನಂಟಿದೆ, ರಿಲೇಷನ್ಶಿಪ್ ಇದೆ ಇಲ್ಲೂ. ಸೊ ನಾನು ಕೂಡ ಇಲ್ಲಿಂದ ಹೋಗಿ ಅಲ್ಲೋಗಿ ಅವ್ರ ಮಗನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅದೇ ಇವೆಲ್ಲ ಒಂಥರ ಸಂಬಂಧಗಳನ್ನ ಹೇಳ್ಕೊಳಕ್ಕೇ ಇಷ್ಟ ಆಗುತ್ತೆ. ಎಲ್ಲಕ್ಕಿಂತ ನಾವು ಐ ಆಮ್ ವೆರಿ ಗ್ರೇಟ್ಫುಲ್ ಅಲ್ವಾ. ಅಂದರೆ ಇಲ್ಲಿಂದ ಅಲ್ಲೋಗಿ ಆ್ಯಕ್ಟ್ ಮಾಡಿದ್ದೀನಿ. ಅಷ್ಟು ದೊಡ್ಡ ಡೈರೆಕ್ಟರ್ ಮಗ, ನಮ್ಮಲ್ಲಿರೋ ಲೆಜೆಂಡ್ಗಳಿಗೆ ಅವ್ರು ಡೈರೆಕ್ಟ್ ಮಾಡಿದ್ದಾರೆ, ಇದ್ದ ಲೆಜೆಂಡ್ಗಳಿಗೆ. ಅಂಥ ಡೈರೆಕ್ಟರ್ ಮಗನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ನನಗೂ ಒಂಥರ ಮಿರಾಕಲ್ ಅನಿಸ್ತಿದೆ ಮೇಡಮ್. ಅಂದರೆ ಆ್ಯಸ್ ಅ ಆರ್ಟಿಸ್ಟ್ ಆಗಿ ನಾನು ಏನು ಅಂದ್ಕೊಂಡಿದ್ನಲ್ಲ, ಆ ಗ್ರೋತ್ ನಂಗೆ ಸಿಗ್ತಾ ಇದೆ. ನನಗೋಸ್ಕರನೂ ವೆಯ್ಟ್ ಮಾಡಿ 20-25 ಡೇಸ್ ನನಗೋಸ್ಕರನೂ ವೆಯ್ಟ್ ಮಾಡಿ ಆ ರೋಲ್ ಇವರೇ ಮಾಡಿದ್ರೆ ಚೆನ್ನಾಗಿರತ್ತಂತ ಇಷ್ಟು. ಅಂದರೆ ಇಟ್ ವಾಸ್ ಅ ಬಿಗ್ ಪ್ರೊಸೀಜರ್ ಇತ್ತು ಅದು. ಆ ಕ್ಯಾರೆಕ್ಟರಿಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾನು ಮೇಕ್ ಓವರ್ ಆಗಲಿ, ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡಿ, ಫಸ್ಟ್ ಶೋ ನೋಡಿ, ಚೆನ್ನಾಗಿರುತ್ತೆ ಅದು. ಮಾಡಿರೋ ರೋಲು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿದ್ರು ತುಂಬ ಚೊಕ್ಕದಾಗಿ, ಅಂದರೆ ತುಂಬ ಅಚ್ಚುಕಟ್ಟಾಗಿರೋ ಪವರ್ಫುಲ್ ರೋಲ್ ಅದು. ಸೊ ಅದಕ್ಕೆ ನಂಗೆ ಮೇಕ್ ಓವರ್ ಆಗೋಕ್ಕೆ ಟೈಮ್ ಕೊಟ್ಟು ನನ್ನ ಹತ್ರನೇ ಮಾಡಿಸಿ ಫೈನಲಿ ಔಟ್ಪುಟ್ ತೆಗ್ಸೋದಿದೆಯಲ್ಲ, ತುಂಬ ಖುಷಿ ಆಗ್ತಿದೆ ಮೇಡಮ್. ನನಗೂ ಅನಿಸ್ತಿದೆ, ನನಗೆ ಒಬ್ಬ ಕನ್ನಡದಿಂದ ಒಬ್ಬ ಕಲಾವಿದನ ಕರೆಸಿ ಇಷ್ಟು ಟೈಮ್ ಕೊಟ್ಟು ಈ ಥರ ನನಗೆ ಒಂದು ಬಿಗ್ ರೋಲ್ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ವೆರಿ ಥ್ಯಾಂಕ್ಫುಲ್ ಆಗಿರ್ತೀನಿ. ಪ್ರೊಡಕ್ಷನ್ ಹೌಸ್ KVN ಸರ್ಗಾಗಲಿ, ವಿನೋದ್ ಸರ್ಗಾಗಲಿ ಆ್ಯಂಡ್ ವಿಜಯ್ ಸರ್ಗೆ ಆ್ಯಂಡ್ ಹೋಲ್ ಟೀಮ್ಗೆ. ಜನನಾಯಕನ್ ನಿಮ್ಮ ಕರಿಯರ್ನಲ್ಲಿ ಯಾವ ರೀತಿ ಒಂದು ಮೈಲಿಗಲ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ, ಮುಂದಿನ ಪ್ರಾಜೆಕ್ಟ್ಸ್ಗೆ? ನಾನು ಯಾವಾಗ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತವಲ್ಲ, ಈ ರೂಮರ್ಸಲ್ಲೇ ಇತ್ತು ಅವ್ರು ಮಾಡ್ತಿದಾರಂತ. ಸೊ ಯಾವಾಗ ಈಗೆಲ್ಲ ಇಲ್ಲ ಫೈನಲಿ ಆಗಿದೆ ಅಂತ ಗೊತ್ತಾದ ಮೇಲೆ ಗೊತ್ತಿದ್ದಿಲ್ಲ. ಅವ್ರದ್ದು ಇದರಲ್ಲೇ ಅವ್ರ ಥಿಂಕಿಂಗ್ ಲೆವೆಲಲ್ಲೇ ಇದಿರುತ್ತೆ, ಇಲ್ಲ ಈ ವಜ್ರಂಗ್ ಶೆಟ್ಟಿ ಅವ್ರು ಮಾಡ್ತಿದಾರಂತ. ಸೊ ನನ್ನ ಪ್ರಕಾರ ತುಂಬ ಆಫರ್ಗಳು ಇದರಿಂದ ಬರ್ಬೋದು ಅಂತ. ನಂಗೆ ಸ್ಪೆಷಲಿ ಎಲ್ಲ ಲ್ಯಾಂಗ್ವೇಜಿಂದನೂ ಬರಬೇಕು, ಬಟ್ ಕನ್ನಡದಲ್ಲೂ ಮಾಡಬೇಕಂತ ತುಂಬ ಆಸೆ ಇದೆ. ಯಾಕಂದರೆ 14 ಸಿನಿಮಾ ಕನ್ನಡದಲ್ಲಿ ಮಾಡಿರೋದು ನಾನು. 14 ಸಿನಿಮಾ ಹೀರೋ ಮಾಡಿದ್ದೀನಿ, ವಿಲನ್ ಮಾಡಿದ್ದೀನಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಫ್ಲಾಪ್ ಲಿಸ್ಟ್ಗಳು ಜಾಸ್ತಿ ಇದ್ದಾವೆ ನನ್ನ ಇದರಲ್ಲೂ. ಅಂದರೆ ಏನೇ ಆಗಲಿ ಸಂಪಾದನೆ ಆಗ್ತಾಯಿತ್ತು, ಅದನ್ನಕ್ಕಿಟ್ಟನು ಒಂದು ಬಿಗ್ ಬ್ರೇಕ್ ಬೇಕಾಯಿತು. ಜೇಮ್ಸಿಂದ ಸಿಕ್ತು, ಅದಾದಮೇಲೆ ನಾನು ಬೇರೆ ಲ್ಯಾಂಗ್ವೇಜಿಗೆ ಹೋದೆ. ಯಾಕಂದರೆ ಇಲ್ಲಿ ಅವಕಾಶಗಳು ಕಮ್ಮಿಯಾಗಿ ನಾನು ಆ ಕಡೆಗೆ ಹೋಗಿದ್ದು. ಬಟ್ ಅಲ್ಲಿ ಬಂದು ನಂಗೆ ಮಾಡಲೇಬೇಕಾಗಿತ್ತು. ನನ್ನ ಕರಿಯರ್ಗೆ ನೆಸೆಸಿಟಿ ಇತ್ತು ಅದು, ಯಾವುದು ಇದು ಮಾಡೋದು, ಸಲಾರ್ ಮಾಡಿಲ್ಲ ಅಂದಿದ್ದರೆ ಕನ್ನಡದಲ್ಲಿ ಅಂಥ ದೊಡ್ಡ ಅಪಾರ್ಚುನಿಟಿಗಳು ಬರಲಿಲ್ಲ. ಸ್ಪೆಷಲಿ ಹೇಳಬೇಕಂದ್ರೆ ನಿಮ್ಗೆ ಹೇಳಿದ್ನಲ್ಲ ಮೇಡಮ್, ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ, ಅಥವಾ ಇಲ್ಲಿ ಆ್ಯಕ್ಟಿವಿಟೀಸೇ ಕಮ್ಮಿ ಆಗಿದೆ. ಯಾರೊಬ್ರು ಗೈಡ್ ಮಾಡೋರು ಬೇಕು, ಉಪಯೋಗಿಸ್ಕೋಬೇಕು ಇಲ್ಲಿರೋ ಆರ್ಟಿಸ್ಟ್ಗಳನ್ನ. ನಿಮ್ಗೆ ಎಲ್ಲ ಓಕೆ, ಎಲ್ಲರೂ ಎಲ್ಲ ಲ್ಯಾಂಗ್ವೇಜ್, ನಮ್ಮವರು ಬೇರೆ ನಮ್ಮನ್ನು ಹೊರಗಡೆಯವ್ರು ಹೆಂಗೆ, ಹೊರಗಡೆಯವರಲ್ಲ ಬಿಡಿ, ನಮ್ಮ ಇಂಡಸ್ಟ್ರಿನೇ ಅದು. ಈಗ ಕಾಲಿವುಡ್ ಆಗಲಿ ಟಾಲಿವುಡ್ ಆಗಲಿ ಹೆಂಗೆ ನಮ್ಮನ್ನು ಕರೀತಾರೆ, ಅದೇ ಥರ ಅವರನ್ನು ನಾವು ಕರೆಯೋದೇನು ತಪ್ಪಲ್ಲ. ಅದ್ರ ಜೊತೆಗೂ ಸ್ಥಳೀಯ ಕಲಾವಿದರು ಏನಿದ್ದಾರೆ ಕನ್ನಡದಲ್ಲೇ ತುಂಬ ಮೇಜರ್ ಆರ್ಟಿಸ್ಟ್ಗಳದ್ದು ಒಳ್ಳೊಳ್ಳೆ, ನನಗೆ ಗೊತ್ತಿದೆ, ಡ್ರಾಮಾ ಬೇಸಿಂದ ಬಂದಿರೋರಾಗಿರ್ಬೋದು, ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅವ್ರನ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಪೇಮೆಂಟ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಗೆ ಔಟ್ಪುಟ್ ಕೊಡ್ತಾರೆ, ಯೂಸ್ ಮಾಡ್ಕೊಳ್ಳಿ. ಸದ್ಯ ಈಗ ವಿಜಯ್ ಅವರು ಇರಬಹುದು, ಅವರ ಸರಳತೆ ಬಗ್ಗೆ ಹೇಳಿದ್ರಿ. ಅವ್ರ ಟಿಕೆಟ್ಸ್ ಈಗಾಗಲೇ ಕೊಟ್ಟಿರೋದು, ಬಟ್ ಅವ್ರ ಹತ್ರ ಇನ್ನೂ 2 ಕ್ಷೇತ್ರದ ಟಿಕೆಟ್ಸ್ ಏನಿದೆ. ಒಂದು ಕ್ಷೇತ್ರದ ಟಿಕೆಟ್ ಅವ್ರು ಇಟ್ಕೊಂಡು, ಇನ್ನೊಂದು ಕ್ಷೇತ್ರದ ಟಿಕೆಟು ತಮಿಳು ನಾಡಿನ ಸೂಪರ್ ಸ್ಟಾರ್ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಕೊಡ್ತಾರೆ ಅನ್ನೋಂಥದ್ದು ಎಲ್ಲೋ ರೂಮರ್ಸ್ ಬರ್ತಾ ಇದೆ. ತ್ರಿಷಾ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋವಂಥದ್ದು. ನನಗೆ ಐಡಿಯಾ ಇಲ್ಲ ಮೇಡಮ್, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹೌದು, ಬಟ್ ಒಂದು ಲೇಡಿ ಸೂಪರ್ ಸ್ಟಾರ್ ಇರ್ಬೋದು, ಆ ಚಿತ್ರರಂಗದಲ್ಲಿ ಅಷ್ಟು ಕೊಡುಗೆ ಅವರು ಕೂಡ ಕೊಟ್ಟಿದ್ದಾರೆ. ಈ ವಿಜಯ್ ಅವರ ಫ್ರೆಂಡ್ಶಿಪ್ಪಿಂದ ತ್ರಿಷಾ ಅವ್ರಿಗೆ ಆ ಟಿಕೆಟ್ ಏನಾದರೂ ಸಿಕ್ಕಿದ್ರೆ ಕೊಟ್ಟರು ಒಳ್ಳೇದೇ ಅಲ್ವಾ.
ಒಬ್ಬರು ಅಂದರೆ ಲೇಡಿ ಬರ್ತಾರೆ ಮತ್ತು ಒಬ್ಬ ಪೊಲಿಟಿಕಲ್ ಪಾರ್ಟಿಗೆ ಅವರು ಜಾಯ್ನ್ ಆಗ್ತಾರೆ ಅಂದರೆ ಒಳ್ಳೆಯದು. ಇನ್ನೂ ಅಂದರೆ ಈ ಹೆಣ್ಮಕ್ಳದ್ದು ಸಮಸ್ಯೆಗಳು ಏನಿದೆ ಅವ್ರಿಗೆ ಜಾಸ್ತಿ ಬೇಗ ಅವ್ರಿಗೆ ಕನ್ವೆ ಆಗಿಬಿಡುತ್ತೆ. ಅಂದರೆ ಹೆಣ್ಮಕ್ಳು ಜೊತೆ ಇದ್ರೆ ಅವ್ರದ್ದು ಪ್ರಾಬ್ಲಮ್ಗಳನ್ನ ಬೇಗ ಅರ್ಥ ಮಾಡ್ಕೊತಾರೆ ಅನಿಸುತ್ತೆ. ಬೇಕು ಅವರು ಜಾಸ್ತಿ ಪೊಲಿಟಿಕಲ್ ಇನ್ವಾಲ್ವ್ ಆದರೂ ಒಳ್ಳೇದು ಅನಿಸುತ್ತೆ. ಅವರಿಗೆಲ್ಲ ಐಡಿಯಾ ಇರುತ್ತೆ ಬಿಡಿ. ವಿಜಯ್ ಸರ್ ಇಷ್ಟು CM ಆಗೋ ಲೆವೆಲ್ಗೆ ಅವ್ರು ಇದ್ದಾರೆ ಅಂತ ಹೇಳಿದ್ರೆ 100% ಪ್ಲ್ಯಾನ್ ಮಾಡಿರ್ತಾರೆ. ಕೊಟ್ಟರು ತಪ್ಪಿಲ್ಲ. ಅವ್ರು ಏನಿದ್ರೆ 100% ಅದ್ರ ಬಗ್ಗೆ ವರ್ಕೌಟ್ ಮಾಡಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಲ್ಲೂ ಸೂಪರ್ ಸ್ಟಾರ್, ಇಲ್ಲೂ ಸೂಪರ್ ಸ್ಟಾರ್ ಆಗಲಿ. ಯಾವುದರಲ್ಲಿ ಪೊಲಿಟಿಕಲ್ ಇದರಲ್ಲೂ ಅವರು ಸೂಪರ್ ಸ್ಟಾರ್ ಆಗಲಿ. ನಿಮ್ಮ ಜೊತೆ ಸಿನಿಮಾ ಇನ್ನೊಂದು ಮಾಡಬೇಕು. ಯಾರು? ವಿಜಯ್ ಸರ. ವಿಜಯ್ ಸರ್ ಇರ್ಬೋದು, ಜೊತೆಗೆ ತಮಿಳು ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ, ಒಟ್ಟಿನಲ್ಲಿ ನೀವು ಬ್ಯುಸಿಯಾಗಿರಬೇಕು. 100% ಆಗಿರ್ಬೇಕು. ಫೈನಲ್ ನಾನು ಸಿನಿಮಾನೇ ನಮಗೆ ಎಲ್ಲದು ಮೇಡಮ್. ನೀವು ಬೇರೆ ಏನೇ ಕೆಲಸ ಮಾಡಲಿ, ಏನೇ ಆಗಲಿ, ಇದರಲ್ಲಿ ಸಿಗುವಂಥ ನಾನು ಇದರಲ್ಲಿ ಸ್ಯಾಟಿಸ್ಫೈ ಆಗೋಷ್ಟು ಬೇರೆ ಯಾವುದ್ರಲ್ಲೂ ಆಗಲ್ಲ. ಸಿನಿಮಾನೇ ನಮ್ಗಲ್ಲಿ ಹೋಗಿ ಬಣ್ಣ ಹಚ್ಚಿದ್ರೇ ನನ್ನ ಲೈಫ್ ಫುಲ್ಫಿಲ್ ಆಗಿದೆ ಅಂತ. ಯಾಕಂದರೆ ತುಂಬ ಮಾತುಗಳನ್ನ ಕೇಳ್ಕೊಂಡು ನಾನು ಯಾಕೆ ಇಷ್ಟು ಎಕ್ಸೈಟಾಗಿ ಮಾತಾಡ್ತೀನಿ ಅಂದರೆ ಸ್ವಲ್ಪ ವಿಜಯ್ ಸರ್ ಬಗ್ಗೆ, ಅವ್ರು CM ಆಗಿರೋದಕ್ಕೆ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರೋದು. ನಾವು ಇಂಡಸ್ಟ್ರಿಗೆ ಬರ್ತಾ ಏನೂ ಇರಲಿಲ್ಲ ಅಂದರೆ ಕಂಪ್ಲೀಟ್ಲಿ ಅಂದರೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಹೀಗೆಲ್ಲ ಇರುತ್ತೆ ಅಂತ. ಒದ್ದಾಡಿ ಡೆಡಿಕೇಟ್ ಮಾಡಿ, ಸ್ಟ್ರಗಲ್ ಪಟ್ಟು, ಸಣ್ಣ ಕ್ಯಾರೆಕ್ಟರ್ ಮಾಡಿ, ದೊಡ್ಡ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ಎಷ್ಟೇ ಸಿನಿಮಾಗಳು ಫ್ಲಾಪ್ ಆಗಲಿ ನಮಗಿಲ್ಲ ಮುಂದೆ. ನಾನು 2015 ಹೀರೋ ಮಾಡಿದ್ದೆ ಆಯಿತಾ. 2016 ಸೆಕೆಂಡ್ ಹೀರೋ ಮಾಡಿದ್ದೆ ನಾನು. ಪ್ರಜ್ವಲ್ ದೇವರಾಜ್ ಆ್ಯಂಡ್ ಶ್ರುತಿ ಎಲ್ಲ ಮಾದಮಂತು ಮನಸ್ಸಿ ಅವೆಲ್ಲ ಮಾಡಿದ್ದೆ. ಎಷ್ಟು ಸಿನಿಮಾಗಳು ಬಂದ್ರೂ ನಾವು ಇಲ್ಲ ಸಿನಿಮಾ ಫ್ಲಾಪ್ ಆಯ್ತು ಅನ್ನೋಕ್ಕೂ ನಾವೇನು ಹಾಗೆ ಇರಲಿಲ್ಲ. ಮತ್ತೆ ಕ್ಯಾರೆಕ್ಟರ್ ಮಾಡೋಕ್ಕೆ ಮಾಡಿದೆ. ಅದಾದಮೇಲೆ ದರ್ಶನ್ ಸರ್ ಜೊತೆ ನಾನು ಯಜಮಾನ ಮಾಡಿದ್ದು, ಒಂದು ಚಿಕ್ಕ ರೋಲ್ ಮಾಡಿದೆ. ಆಮೇಲೆ ರಾಬರ್ಟ್ ಮಾಡಿದೆ. ಏನಿಲ್ಲ ಮೇಡಮ್, ನೀವು ಮಾಡ್ತಾನೆ ಇರಬೇಕು, ಕೆಲಸ ಮಾಡ್ತಾನೆ ಇರಲಿ, ಫೈನಲ್ ರಿಸಲ್ಟ್ ಸಿಗುತ್ತೆ. ಆಗುತ್ತೆ. ಇಲ್ಲಿಂದ ಏನೆಲ್ಲ ಆಗಿಲ್ಲ ಹೇಳಿ. ಎಲ್ಲರೂ ಚಿಕ್ಕದು ಮಾಡಿಕೊಂಡೆ, ದೊಡ್ಡ ಕ್ಯಾರೆಕ್ಟರ್ಗಳು ಮಾಡಿಕೊಂಡೆ, ಚಿಕ್ಕದು ಮಾಡ್ಕೊಂಡು ಆಮೇಲೆ ದೊಡ್ಡ ಕ್ಯಾರೆಕ್ಟರ್ ಮಾಡಿಕೊಂಡೆ, ಆಮೇಲೆ ಏನು ಬೇಕೋ ಅದನ್ನು ಅಚೀವ್ ಮಾಡೋಕ್ಕಾಗೋದು. ಸೊ ನಾನು ಹಾಗೆ ನನ್ನ ಥರನೇ ಇರೋ ಎಷ್ಟೋ ಯೂತ್ ಆರ್ಟಿಸ್ಟ್ಗಳಿಗೆ ಹಿಂಗೆ ಹೇಳೋದು ನಾನು, ಸ್ಟ್ರಗಲ್ ಪಡಿ, ಡೆಡಿಕೇಟ್ ಮಾಡಿ, 100% ರಿಸಲ್ಟ್ ಸಿಗುತ್ತೆ ಅಂತ. ಈಗ ಜನನಾಯಕನ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಕನ್ಫರ್ಮೇಷನ್ ಏನಾದರೂ ಇದೆಯಾ? ಮೇಡಮ್, ದೇ ಆರ್ ಪ್ಲ್ಯಾನಿಂಗ್ ಆ್ಯಕ್ಚುಲಿ. ಮೋಸ್ಟ್ಲಿ ಇವೆಲ್ಲ ಸ್ವಲ್ಪ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆದಮೇಲೆ ಮೋಸ್ಟ್ಲಿ ರಿಲೀಸ್ ಮಾಡ್ಬೋದು. ಟಾಕ್ಸಿಕ್ ನಂತರ ಬರ್ತಾರೆ ಅನ್ನೋಂತಹ ಮಾಹಿತಿ ನನ್ನ ಪ್ರಕಾರ ಬಿಫೋರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಬಿಫೋರೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸದ್ಯಕ್ಕೆ ಹೌದು, ಬಿಫೋರೇ ಬರುತ್ತೆ ಅಂತ. ಸೊ ಮಾತುಕತೆ ಅಂದರೆ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ಸ್ವಲ್ಪ ಟಚ್ಚಲ್ಲಿರೋ ಕಾರಣದಿಂದಾಗಿ ಬಿಫೋರೇ ರಿಲೀಸ್ ಆಗುತ್ತೆ. ಎಸ್. ಬಜರಂಗ್ ಅವರೇ, ಕೊನೆಯದಾಗಿ ನಿಮ್ಮ ಫಾಲೋವರ್ಸ್ಗೆ ಇರಬಹುದು, ನಿಮ್ಮ ಫ್ಯಾನ್ಸ್ಗೆ ಏನು ಅಪ್ಡೇಟ್ ಕೊಡ್ತೀರಾ ಅವ್ರಿಗೆ? ಅದೇ ಸಿನಿಮಾ ಬರ್ತಾ ಇದೆ ಜನನಾಯಕನು. ಎಲ್ಲ ಸಿನಿಮಾಗೂ ನಂಗೆ ಪ್ರೀತಿ ಕೊಟ್ಟಿದ್ದೀರಿ, ತುಂಬ ಹರಿಸಿದ್ದೀರಾ ಆ್ಯಂಡ್ ತುಂಬ ಲವ್ ಕೊಟ್ಟಿದ್ದೀರಾ ಪ್ರತಿಯೊಂದು ಸಿನಿಮಾಗೂ. ಸೊ ಜನನಾಯಕನ್ ಬರ್ತಾ ಇದೆ ಅತಿ ಶೀಘ್ರದಲ್ಲಿ. ಸ್ಕ್ರೀನಲ್ಲಿ ಎಂಜಾಯ್ ಮಾಡಿ, ಬಿಗ್ ಸ್ಕ್ರೀನಲ್ಲಿ. ಈ ಲೀಕ್ ಆಗಿರೋದು ಅಥವಾ ಏನು ಪೈರಸಿ ಆಗಿದೆ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಎಂಜಾಯ್ ಮಾಡಿ ಸಿನಿಮಾನ. ತುಂಬ ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದರದ್ದು ಮಜಾನೇ ಬೇರೆ, ಆ ಡೆಪ್ತ್ ಸಿಗುತ್ತೆ ನಿಮಗೆ. ಈ ಪ್ರೀತಿ ಯಾವತ್ತೂ ಹಿಂಗೆ ಇರಲಿ. ಹರಿಸಿ ಬೆಳೆಸಿ ಉಳಿಸಿ. ಲವ್ ಯು ಆಲ್. ಎಸ್, ಇದಿಷ್ಟು ನಟ ಬಜರಂಗ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.